ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತದ್ಭಾವಾದೀಢಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಖಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀವೇದಾಂತ ಮಹಾಶಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋ ಸುರೈಶ್ವರೈಶ್ಚ ಮುದಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಶ್ರೀಗುರುಭ್ಯೋ ನಮಃ. ವಾದಿರಾಜರ ಕೃತಿಯಾಗಿರತಕ್ಕಂತಹ ರುಕ್ಮಿಣೀಶ ವಿಜಯ ಅತ್ಯಂತ ಒಂದು ಕಾವ್ಯಾತ್ಮಕವಾಗಿರತಕ್ಕಂತಹ ಗ್ರಂಥ. ಅಷ್ಟೇ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಸಾರತಕ್ಕಂತಹ ರುಜುಗಳಾಗಿರತಕ್ಕಂತಹ ಮುಂದೆ ಆ ವಾಯು ಪದವಿಯನ್ನು ಅಲಂಕರಿಸತಕ್ಕಂತಹ ವಾದಿರಾಜರು ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ಗುಣಗಳನ್ನು ಅವರು ಈ ರುಕ್ಮಿಣೀಶ ವಿಜಯ ಅಂತ ಹೇಳಿಕೊಂಡು ಭಗವಂತನ ಕೃಷ್ಣನ ಲೀಲೆಗಳನ್ನು ಅದೇ ರೀತಿಯಾಗಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನು ತಾವು ಇಲ್ಲಿ ಅದನ್ನು ಹೇಳ್ತಾರೆ. ಇದರ ಒಂದು ಹಿನ್ನೆಲೆಯನ್ನು ನೋಡುವುದು ಅಂತಾದರೆ ಹಿಂದೆ ಆ ಸಂಸ್ಕೃತ ಸಾಹಿತ್ಯದಲ್ಲಿ ಮಾಘ ಎಂಬಂತಹ ಕಾವ್ಯವೇ ಅದೇ ಅತ್ಯಂತ ಪರಮ ಅದ್ಭುತವಾಗಿರತಕ್ಕಂತಹ ಕಾವ್ಯ ಅಂತ ಹೇಳಿಕೊಂಡು ಅದನ್ನು ಆನೆಯ ಮೇಲೆ ಮೆರವಣಿಗೆ ಮಾಡತಕ್ಕಂತಹ ಸಂದರ್ಭದಲ್ಲಿ ವಾದಿರಾಜರು ತಾವು ತಮ್ಮ ದಿನನಿತ್ಯದ ಪೂಜೆಯನ್ನು ಮುಗಿಸಿ 18 ದಿವಸದಲ್ಲಿ ದಿವಸಕ್ಕೊಂದು ಸರ್ಗದಂತೆ ಈ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಭಗವಂತನ ಲೀಲೆಗಳನ್ನು ಹೇಳತಕ್ಕಂತಹ ಈ ಒಂದು ಕೃತಿಯನ್ನು ರಚಿಸ್ತಾರೆ. ಅಂತಹ ರುಕ್ಮಿಣೀಶ ವಿಜಯದ ಕಿಂಚಿತ್ ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಸಹಜವಾಗಿ ವಾದಿರಾಜರು ರುಜುಗಳಾಗಿದ್ದರೂ ಕೂಡ ಸಮೀರ ಪದವಿಯನ್ನು ಇನ್ನು ಮುಂದೆ ವಾಯು ಪದವಿಯನ್ನು ಅಲಂಕರಿಸತಕ್ಕಂಥವರು ತಾವೊಂದು ಗ್ರಂಥವನ್ನು ಆರಂಭ ಮಾಡಿಕೊಂಡು ಅದರಲ್ಲಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಸಾಮರ್ಥ್ಯವನ್ನು ತಾವು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ಒಂದು ಅಮೃತಮಥನವನ್ನು ಮಾಡಿದಾಗ ಆ ಅಮೃತಮಥನ ಕಾಲದಲ್ಲಿ ಅದರಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಅಮೃತ, ಹಾಲಾಹಲ ವಿಷ, ಲಕ್ಷ್ಮೀದೇವಿ, ಕಲಿ, ಅಲಕ್ಷ್ಮಿ ಎಲ್ಲವೂ ಕೂಡ ಅದರಿಂದ ಉದ್ಭವಿಸಿ ಬಂದಿರತಕ್ಕಂತಹದ್ದು. ಆದರೆ ನಮಗೆ ಅತ್ಯಂತ ಮುಖ್ಯವಾಗಿ ಯಾವುದರಿಂದ ಆ ಸಜ್ಜನರಾಗಿರತಕ್ಕಂಥವರು ಅದರಿಂದ ಯಾವುದನ್ನು ಗ್ರಹಣ ಮಾಡ್ತಾರೆ ಅಂತ ಕೇಳಿದರೆ ಈ ಅದರಿಂದ ಒಳ್ಳೆಯದಾಗಿರ್ತಕ್ಕಂತಹದ್ದನ್ನು ಅದರಿಂದ ಗ್ರಹಣ ಮಾಡಿ ತನ್ಮೂಲಕವಾಗಿ ಅವರು ಮೋಕ್ಷವನ್ನು ಸೇರತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಆ ದೇವತೆಗಳು, ದೈತ್ಯರು, ಆ ಎಲ್ಲ ಇಬ್ಬರೂ ಕೂಡ ಸೇರಿಕೊಂಡು ಆ ಸಮುದ್ರ ಮಥವನ್ನು, ಆ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿ ಹಾಕಿ ಮಥನ ಮಾಡಿದಾಗ ಯಾವ ರೀತಿಯಾಗಿ ಆ ಲಕ್ಷ್ಮಿ, ಸಂಪತ್ತು ಇತ್ಯಾದಿಗಳೆಲ್ಲವೂ ಹೇಗೆ ಬಂತೋ ಅದೇ ರೀತಿಯಾಗಿ ಇಲ್ಲಿ ವಾದಿರಾಜರು ಏನು
ಏನು ಹೇಳ್ತಾರೆ ಅಂತ ಕೇಳಿದರೆ, ಸಂಯೋಜ್ಯ ಸೂತ್ರಾಹಿತ ಸತ್ವಾದಾದ ಪೋಷಿತಾತ್ಮರದೇ ತತ್ಪೂರ್ವ ಪಕ್ಷಾಸುರೈಹಿ. ಇಲ್ಲಿ ಉಪನಿಷತ್ತುಗಳು, ಅದೇ ರೀತಿಯಾಗಿ ಮತ್ತು ಬ್ರಹ್ಮಸೂತ್ರಗಳು ಇದನ್ನು ಹಗ್ಗವನ್ನಾಗಿಟ್ಟುಕೊಂಡು ಇದನ್ನು ಮಥನ ಮಾಡಿದಾಗ ಬಂದಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಅದು ಅಮೃತ. ಅದು ಯಾವುದು ಅಮೃತ ಅಂತ ಕೇಳಿದರೆ, ನಮಗೆ ವೇದಕ್ಕೆ ಅರ್ಥವನ್ನು ನೀಡತಕ್ಕಂತಹ ವೇದವನ್ನು ಸಾಮಾನ್ಯರು ನಮ್ಮಂಥವರು ಆ ವೇದವನ್ನು ನೋಡಿದಾಗ ನಮಗೆ ಅರ್ಥ ಆಗುವಂಥದ್ದಿಲ್ಲ. ಮಧ್ವವಿಜಯದಲ್ಲಿ ಹೇಳ್ತಾರೆ, ಸ್ತ್ರರ್ಥತಾಂಶದಶವಿತ್ತದಶಾರ್ಥಂ ಭಾರತಂ ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ ಅಂತ ಹೇಳಿಕೊಂಡು. ಅಂದರೆ ವೇದಗಳಿಗೆ 3 ರೀತಿಯಾಗಿರತಕ್ಕಂತಹ ಅರ್ಥವನ್ನು ಹೇಳ್ಬೋದು. ಇನ್ನು ವಿಷ್ಣುವಿನ ಸಹಸ್ರನಾಮಕ್ಕೆ ಒಂದೊಂದು ಶಬ್ದಗಳಿಗೆ ಸಹಸ್ರ ಅರ್ಥವನ್ನು ಹೇಳ್ಬೋದು. ಸ್ತ್ರರ್ಥತಾಂಶದ ವಿತ್ತದಾರ್ಥ ಭಾರತಂ. ಇನ್ನು ಮಹಾಭಾರತಕ್ಕೆ ಭಾರತವನ್ನು ಶತಾರ್ಥಮಪಿ ಸ್ಯಾತ್, ಮಹಾಭಾರತಕ್ಕೆ 100 ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳಬಹುದು. ಅಂದರೆ ನಮ್ಮಂಥವರು ಒಂದು ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ನಾವದನ್ನು ತಿಳ್ಕೊಳ್ಳುವಂಥದ್ದೇ ಕಷ್ಟವಾಗಿರತಕ್ಕಂತಹದ್ದು. ಆದರೆ ಒಳ್ಳೆಯ ಜ್ಞಾನಿವರೇಣ್ಯರು, ಜ್ಞಾನಿಶ್ರೇಷ್ಠರು ಅವರು ಅದನ್ನು 100 ಮಜಲುಗಳಾಗಿ 100 ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವಿದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಉಪನಿಷತ್ತುಗಳು ಅಂತ ಏನು ಪರ್ವತ ಇದೆ, ಅದಕ್ಕೆ ಈ ಬ್ರಹ್ಮಸೂತ್ರಗಳು ಎಂಬಂತಹ ಹಗ್ಗ ಅದನ್ನು ಸುತ್ತಿಕೊಂಡು ಮತಿದಿದಾಗ ಅದರಿಂದ ಏನಾಗ್ತದೆ ಅಂತ ಕೇಳಿದರೆ, ಒಳ್ಳೆಯ ಬ್ರಹ್ಮಸೂತ್ರಗಳು ಕೂಡ ನಮಗೆ ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ, ಉಪನಿಷತ್ತುಗಳನ್ನು ಯಾರು ಅಧ್ಯಯನ ಮಾಡ್ತಾರೋ ಅದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಮಾಡಬೇಕು. ನಮಗೆ ವೇದವನ್ನು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ವೇದವ್ಯಾಸರ ಬ್ರಹ್ಮಸೂತ್ರವನ್ನು ಬಿಟ್ಟು ನಾವು ಉಪನಿಷತ್ತುಗಳಿಗಾಗಲಿ ಅಥವಾ ವೇದಗಳಿಗಾಗಿ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೇದವ್ಯಾಸರ ಬ್ರಹ್ಮಸೂತ್ರವನ್ನು ಇಟ್ಟುಕೊಂಡು ಅದನ್ನು ದೀಪವನ್ನಾಗಿಟ್ಟುಕೊಂಡು ತನ್ಮೂಲಕವಾಗಿ ನಾವು ವೇದವನ್ನು ನೋಡಿದೆವು ಅಂತ ಹೇಳಿದರೆ ಆವಾಗ ಆ ವೇದ ತನ್ನ ಅರ್ಥವನ್ನು ಅದು ನಮಗೆ ಅರ್ಥೈಸುವಂತೆ ಅದು ಮಾಡ್ತದೆ. ಹೀಗೆ ವಾದಿರಾಜರು ತಮ್ಮ ಗ್ರಂಥದ ಆರಂಭದಲ್ಲಿ ಈ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ವಿಶೇಷಣವನ್ನು ನೀಡಿಕೊಂಡು ಆ ಮಂದರ ಪರ್ವತ ಹೇಗೆ ಮಂದರ ಪರ್ವತವನ್ನು ದೇವತೆಗಳು ದೈತ್ಯರು ಸೇರಿಕೊಂಡು ಮಥನ ಮಾಡಿದಾಗ ಆ ಒಳ್ಳೆಯದ್ದಾಗಿರ್ತಕ್ಕಂತಹದ್ದು ಮೇಲೆ ಬಂತು, ಅದೇ ರೀತಿಯಾಗಿ ಉಪನಿಷತ್ತುಗಳೆಂಬಂತಹದ್ದನ್ನು ಅದೇ ರೀತಿಯಾಗಿ ಬ್ರಹ್ಮಸೂತ್ರಗಳನ್ನು ಆ ಹಗ್ಗವನ್ನಾಗಿಟ್ಟುಕೊಂಡು ಅದನ್ನು ನಾವು ಮಥನ ಮಾಡಿದಾಗ ಆ ವೇದಕ್ಕೆ ಅರ್ಥ ಎಂಬುದು ನಮಗೆ ಒಳ್ಳೆ ರೀತಿಯಲ್ಲಿ ಅದು ಅರ್ಥವಾಗ್ತದೆ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ ಇಲ್ಲಿ ವೇದಗಳಿಗೆ ಅರ್ಥವನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಉಪನಿಷತ್ತು ಶಬ್ದಕ್ಕೆ ಉಪ ಅಂತ ಹೇಳಿದರೆ ಅದು ವೇದದ ಅಂತ ಅಂತ ಹೇಳಿಕೊಂಡು ನಾವು ಉಪನಿಷತ್ತುಗಳಿಗೆ ಹೇಗೆ ಅರ್ಥ ಹೇಳ್ತೇವೆ ಅಂತ ಹೇಳಿದ್ರೆ, ಉಪನಿಷತ್ತುಗಳಿಗೆ ಅಂತ್ಯ ಶಬ್ದಕ್ಕೆ ನಿರ್ಣಯ ಅಂತ ಅರ್ಥವನ್ನು ಹೇಳ್ತೇವೆ. ಅಂದರೆ ವೇದಗಳ ಅರ್ಥವು ಯಾವುದರಿಂದ ನಿರ್ಣಯವಾಗುತ್ತೋ ಅದರಿಂದ ನಾವು ವೇದಾಂತ ಶಬ್ದದಿಂದ ಅರ್ಥವನ್ನು ಹೇಳ್ತೇವೆ. ಹೀಗೆ ಈ ಕೆಲವರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮತಾಚಾರ್ಯರು ಒಂದೊಂದು ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳಿದ್ದಾರೆ. ಆದರೆ ಅದು ಯಾವುದೂ ಕೂಡ ನಮಗೆ ಇದಾಗೋದಿಲ್ಲ, ಅರ್ಥೈಸಲಿಕ್ಕೆ ಕಷ್ಟ. ಇಲ್ಲಿ ಸಮುದ್ರ ಮಥನವನ್ನು ಮಾಡಿದಾಗ ದೇವತೆಗಳಿಗೆ ಎಲ್ಲವೂ ಸಿಕ್ಕಿದ್ದು, ಅಮೃತ ಸಿಕ್ಕಿದ್ದು ಯಾರಿಗೆ? ಅಮೃತವನ್ನು ಸಿಕ್ಕಿದ್ದು ಆ ಭಗವಂತ ಕೊಟ್ಟದ್ದು ಯಾರಿಗೆ ಅಂತ ಕೇಳಿದರೆ ದೇವತೆಗಳಿಗೇನೆ ಕೊಟ್ಟ. ತನ್ಮೂಲಕವಾಗಿ ದೈತ್ಯರಿಗೆ ಏನೂ ಸಿಗಲಿಲ್ಲ. ಅದೇ ರೀತಿಯಾಗಿ ಯಾರು ತಮ್ಮ ಪ್ರಾಮಾಣಿಕವಾಗಿರತಕ್ಕಂತಹ ಇಚ್ಛೆಯಿಂದಾಗಿ ಜಿಜ್ಞಾಸುಗಳಾಗಿ ಯಾವತ್ತೂ ಜಿಜ್ಞಾಸುಗಳಾಗಿರಬೇಕು. ನಾವು ಒಂದನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗ್ತೇವೆ ಅಂತ ಹೇಳಿದರೆ ನಮ್ಮ ತಲೆಯಲ್ಲಿದ್ದದನ್ನು ನಾವು ಅಲ್ಲಿ ಹೇಳಲಿಕ್ಕೆ ಹೋಗಬಾರ್ದು. ಅಂದರೆ ನಮ್ಮ ತಲೆಯಲ್ಲಿರ್ತಕ್ಕಂಥದ್ದನ್ನು ಒತ್ತಾಯಪೂರ್ವಕವಾಗಿ ನಾವು ಗ್ರಂಥದಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡಬಾರ್ದು. ಮತ್ತೇನು ಆ ಗ್ರಂಥದಲ್ಲಿ ಅದರಲ್ಲಿ ಏನು ಪ್ರತಿಪಾದ್ಯವಾಗಿದೆ, ಅದರಿಂದ ಏನು ಹೇಳಲ್ಪಡ್ತದೆ ಅದನ್ನು ನಮಗೆ ಮುಖ್ಯ
ಮುಖ್ಯವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಈ ಆರಂಭದ ಶ್ಲೋಕದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಅದನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ನಾವು ಭಗವಂತನನ್ನು ಭಜಿಸಬೇಕು ಅಂತ ಹೇಳಿದ್ರಿ. ಅಂದರೆ ದೇವರನ್ನು ತಿಳ್ಕೊಂಡಾಗ ತನ್ಮೂಲಕವಾಗಿ ನಮಗೆ ಆ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ತಮ್ಮ ಯಥಾರ್ಥವಾಗಿರತಕ್ಕಂಥದ್ದನ್ನು ನಮಗೆ ಅರ್ಥೈಸುವಲ್ಲಿ ಅದು ಸಹಕಾರಿಯಾಗ್ತದೆ ಅಂತ ಹೇಳಿದ್ರಿ. ಇಲ್ಲಿ ಇನ್ನೊಂದು ಏನು ಅಂತ ಕೇಳಿದರೆ, ಕರ್ಮಣ ಜ್ಞಾನ ಮಾತನೋತಿ ಅಂತ ಒಂದು ವಾಕ್ಯ ಇದೆ. ಕರ್ಮವನ್ನು ಮಾಡಬೇಕಲ್ವ? ಕರ್ಮವನ್ನು ಮಾಡಿಕೊಂಡು ಈಗ ಉದಾಹರಣೆಗೆ ಹೇಗೆ ಅಂತ ಕೇಳಿದರೆ, ಸಹಜವಾಗಿ ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆ ಮಾಡುವಾಗ ಆಯಾಯ ಧರ್ಮಕ್ಕೆ ಹೇಳಿರತಕ್ಕಂಥದ್ದನ್ನು ಧಾರಣೆ ಮಾಡಿಕೊಂಡು ತನ್ಮೂಲಕವಾಗಿ ಅವರು ತಮ್ಮ ಸಂಧ್ಯಾವಂದನೆಯೋ ಅಥವಾ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಕರ್ಮ ಅಲ್ವಾ? ಆ ಕರ್ಮಕ್ಕೆ ಆರಂಭದಲ್ಲಿ ಹೇಳಿರತಕ್ಕಂತಹ ಈ ಏನು ಊರ್ಧ್ವಪುಂಡ್ರ ಧಾರಣೆಯೋ ಅಥವಾ ತ್ರಿಪುಂಡ್ರ ಧಾರಣೆಯೋ ಅಥವಾ ಇನ್ನಿತರ ಯಾವುದೋ ಒಂದು ಕರ್ಮಾಂಗವನ್ನು ಹೇಳಿದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಕೇಳಿದರೆ, ಆ ಕರ್ಮ ಅದು ನಮಗೆ ಸಹಕಾರಿಯಾಗ್ತದೆ. ಯಾವಾಗ ಸಹಕಾರಿಯಾಗ್ತದೆ ಅಂತ ಕೇಳಿದರೆ, ಅದು ಕರ್ಮ ಜ್ಞಾನಕ್ಕೆ ಸಹಕಾರಿಯಾಗಿ ಕರ್ಮದಿಂದಾಗಿ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಗಬೇಕು ಅಂತ ಕೇಳಿದ್ರೆ ಈ ಕರ್ಮ ಎಂಬುದು ಬೇಕು. ಕರ್ಮವನ್ನು ಬಿಟ್ಟು ಅಂತಃಕರಣ ಎಂಬುದು ಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾತ್ರೆ ಶುದ್ಧವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಈಗ ಒಂದು ಕಶ್ಮಲಭರಿತವಾಗಿರತಕ್ಕಂತಹ ಪಾತ್ರೆಯನ್ನು ಅದನ್ನು ಏನು ಮಾಡಬೇಕು, ಅದಕ್ಕೆ ಹೇಳಿರತಕ್ಕಂತಹ ರೀತಿಯಲ್ಲಿ ಅದನ್ನು ಶುದ್ಧಗೊಳಿಸಿ ತನ್ಮೂಲಕವಾಗಿ ಅದರಲ್ಲಿ ನಾವು ಯಾವುದೋ ಒಂದು ಹಾಲು ಅಥವಾ ಇನ್ನಿತರ ಪದಾರ್ಥವನ್ನು ಹಾಕುವಂತಹದ್ದು. ಅದೇ ರೀತಿಯಾಗಿ ಅಂತಃಕರಣ ಎಂಬುದು ಶುದ್ಧಿಯಾಗಬೇಕು. ಒಳಗಡೆ ನೀವು ಭಗವಂತನನ್ನು ಹಾಕಬೇಕು ಅಂತ ಹೇಳಿದರೆ ಆ ಒಳಗಡೆ ಪಾತ್ರೆ ಆ ಅಂತಃಕರಣ ಶುದ್ಧಿ ಇರಬೇಕು. ಆ ಪಾತ್ರ ಶುದ್ಧಿ ಆಗುವುದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಕರ್ಮ ಬೇಕು. ಕರ್ಮ ಅದನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ನೀವು ಆ ಜ್ಞಾನವನ್ನು ಭರಿಸಿಕೊಂಡು ತದನಂತರದಲ್ಲಿ ನೀವು ಆ ಭಗವಂತನ ಉಪಾಸನೆ ಮಾಡಿದ್ರಿ ಅಂತ ಹೇಳಿದರೆ ಆವಾಗ ಆ ಭಗವಂತ ತನಗೆ ತನ್ನನ್ನು ತೋರಿಸಿಕೊಳ್ತಾನೆ. ಆ ಅಂತಃಕರಣ ಶುದ್ಧಿಯಾಗಿ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳುವಂತಹದ್ದು ಇದು ನಮಗೆ ಯಾವುದ್ಯಾವುದೋ ಹೇಳುವಂತಹದ್ದಲ್ಲ. ಇದು ನಮಗೆ ವೇದ ನಿಲ್ಲಿಸಿರತಕ್ಕಂತಹದ್ದು. ಹೇಗೆ ಅಂತ ಹೇಳ್ತಾರೆ, ಈ ಆರಂಭದ ಒಂದು ಸ್ತೋತ್ರವನ್ನು ಹೇಳುವಾಗ ಈಗ ಸಚ್ಚಾಸ್ತ್ರೋದಿತ ವರ್ಮನ ವಾದಿರಾಜರು ಇಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ. ಅಂದರೆ ನಿಮಗೆ ಶಾಸ್ತ್ರಗಳು ನಮಗೆ ಯಾವತ್ತೂ ಕೂಡ ನಮಗೆ ಮನಸ್ಸಿಗೆ ಬಂದಂತೆ ಯಾವುದನ್ನು ಮಾಡಲಿಕ್ಕೆ ಹೇಳಿಲ್ಲ. ಮತ್ತು ಭಗವಂತ ನಮಗೆ ಎಲ್ಲ ಶಾಸ್ತ್ರಗಳು ಯಾವುದನ್ನು ವಿಧಿಸಿದೆಯೋ, ಶಾಸ್ತ್ರಗಳು ಯಾವುದು ನಮಗೆ ಹೇಳಿದೆಯೋ ಅದನ್ನು ನಾವು ಮಾಡಿ ತನ್ಮೂಲಕವಾಗಿ ನಾವು ಭಗವಂತನನ್ನು ಹೊಂದಬೇಕು ಅಂತ ಎಲ್ಲ ವೇದಗಳು ಶಾಸ್ತ್ರಗಳು ನಮಗೆ ಹೇಳುವಂತಹದ್ದು. ಸರಿ, ಅದರಿಂದ ಏನಾಯಿತು? ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ನಿಮಗೆ ಫಲಗಳಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ, ಒಂದು ಪಾರತ್ರಿಕವಾಗಿರ್ತಕ್ಕಂತಹ ಫಲಗಳು, ಆಮುಷ್ಟಿಕವಾಗಿರ್ತಕ್ಕಂತಹ ಫಲಗಳು ಅಂತ. ಪಾರತ್ರಿಕವಾಗಿರತಕ್ಕಂತಹ ಫಲಗಳು ನಾವಿಲ್ಲಿರುವಾಗ ಯಾವುದನ್ನೋ ಒಂದು ಅನುಭವಿಸ್ತೇವೆ, ಅದು ಸಿಗಬಹುದು. ಆದರೆ ಇದನ್ನು ನೀವು ಮಾಡಿದಾಗ ನಿಮಗೆ ಸಿಗತಕ್ಕಂತಹ ಒಂದು ದೊಡ್ಡ ಫಲ ಏನು ಅಂತ ಕೇಳಿದರೆ ಅದು ಭಗವಂತನ ಪದ ನಮಗೆ ಸಿಗ್ತದೆ. ಇದು ಸಿಗಬೇಕು ಅಂತ ಹೇಳಿದರೆ ನಮಗೆ ಸಿಗುವಂತಹದ್ದು ಅದು ಭಗವಂತನ ಜ್ಞಾನದಿಂದಾಗಿ ಮಾತ್ರ. ಮತ್ತೆ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಕೇವಲ ನಮಗೆ ಇದ್ದಕ್ಕಿದ್ದಾಗಿ ಭಗವಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೇನು ಬೇಕು? ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳಿರತಕ್ಕಂತಹ ಶಾಸ್ತ್ರಗಳು, ವೇದಗಳು, ಬ್ರಹ್ಮಸೂತ್ರಗಳು ಇದನ್ನೆಲ್ಲವನ್ನೂ ಕೂಡ ಸಹಕಾರಿಯನ್ನಾಗಿಟ್ಟುಕೊಂಡು ತನ್ಮೂಲಕವಾಗಿ ನಾವು ಭಗವಂತನನ್ನು ಹೊಂದಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಈ ಎಲ್ಲ ಫಲಗಳನ್ನು ಹೊಂದಿರತಕ್ಕಂಥವನು ಏನಾಗ್ತದೆ ಅಂತ ಕೇಳಿದರೆ
ಅವನು ವಾದಿರಾಜರ ಉಪಾಸ್ಯ ಮೂರ್ತಿ ಆಗಿರತಕ್ಕಂಥವನು ಹಯಗ್ರೀವ. ಹಯಗ್ರೀವ ಅಂತ ಹೇಳಿದ್ರೇ ಆ ಭಗವಂತನ ಜ್ಞಾನವನ್ನು ಬಯಸಬೇಕು ಅಂತ ಹೇಳಿದರೆ, ಯಾರಿಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಹ ಪಿಪಾಸುಗಳು ಅವರು ಹಯಗ್ರೀವ ಗುರುಮೂರ್ತಿ ಆಗಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಹಯಗ್ರೀವನನ್ನು ಧ್ಯಾನ ಮಾಡುವಾಗಲೇ ಹೇಳ್ತಾರೆ, ಒಂದೇ ತುರಂಗವದನಂ ಶೈಂಬ ಸಂಸ್ಥಂ ಚಂದ್ರಾವದಾತ್ ಅಮೃತಾತ್ಮ ಕರೀಸಮಂದಾತ್ ಅಂಡಾಂತರಂ ಭೈರವಿ ಪ್ರತಿಭಾಸೆಯಂತಂ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ಭಗವಂತ ಹಯಗ್ರೀವ ರೂಪಿಯಾಗಿ ತಾನು ಶಂಖಾಕ್ಷ ಪುಸ್ತಕ ಶಂಖವನ್ನು ಅದೇ ರೀತಿಯಾಗಿ ಇನ್ನೊಂದು ಕೈಯಲ್ಲಿ ಭಗವಂತ ಜ್ಞಾನಕ್ಕೆ ಸಂಕೇತವಾಗಿರತಕ್ಕಂತಹ ಅಪೌರುಷೇಯವಾಗಿರತಕ್ಕಂತಹ ಪುಸ್ತಕವನ್ನು, ಅಂದರೆ ವೇದಗಳನ್ನು, ವೇದ ರಾಶಿಗೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಅದು ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಭಗವಂತ. ಅಂತಹ ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ನಾವು ಕೂಡ ಅವರ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು. ಅವರು ಶ್ರೇಯೇ ಹಯಮುಖಂ ಅಂತ ಹೇಳಿಕೊಂಡು ನಾನು ಹಯಮುಖನಾಗಿರ್ತಕ್ಕಂತಹ ಭಗವಂತನನ್ನು ನಾನು ಶರಣು ಹೊಂದುತ್ತೇನೆ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಯೂ ಇರಬೇಕು. ನಮಗೂ ಕೂಡ ನಮ್ಮಲ್ಲಿ ಬೇಕಾದಷ್ಟು ಅಜ್ಞಾನ ಇದೆ. ಅಜ್ಞಾನ ಅದನ್ನು ತಿಳಿದುಕೊಳ್ಳ ನಮಗೆ ಜ್ಞಾನಕ್ಕಿಂತ ಅಧಿಕವಾಗಿರತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಅಜ್ಞಾನವೇ. ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಅಂತ ಎಂಬುದು ಒಂದು ಅಹಂಭಾವನೆ ಇದೆ. ಇನ್ನು ಆ ಅಹಂಭಾವನೆಯ ಒಟ್ಟಿಗೆ ನಾನೊಬ್ಬ ದೊಡ್ಡ ಜ್ಞಾನಿ ಅಂತ ಆ ಎರಡೂ ಕೂಡ ಒಂದಕ್ಕೊಂದು ಅನರ್ಥವನ್ನು ಉಂಟು ಮಾಡತಕ್ಕಂಥವಳು. ಈ ಎರಡೂ ಕೂಡ ನಮ್ಮಿಂದ ದೂರವಾಗಬೇಕು ಅಂತ ಹೇಳಿದರೆ ಭಗವಂತನ ಈ ಹಯಗ್ರೀವ ರೂಪಿಯಾಗಿರ್ತಕ್ಕಂಥವನನ್ನು ನಾವು ಪ್ರಾರ್ಥನೆ ಮಾಡಬೇಕು. ವಾದಿರಾಜರು ಕೂಡ ತಮ್ಮ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ಹಯಗ್ರೀವನನ್ನು ಪ್ರಾರ್ಥನೆ ಮಾಡ್ತಾ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಸರಾಗ ಯೋಗಿ ಭೂಗ ಉಕ್ತ ಸ್ತೋತ್ರ ವಶಂವಹ, ಅವನು ಯಾವುದಕ್ಕೆ ವಶನಾಗ್ತಾನೆ ಅಂತ ಕೇಳಿದರೆ ಭಗವಂತ ಬೇರೆ ಯಾವುದಕ್ಕೂ ವಶನಾಗಿಲ್ಲ. ನಾವು ಹಿಂದೆ ನೋಡಿದೆವು ಆ ಭಗವಂತ ಕೃಷ್ಣಾವತಾರದಲ್ಲಿ ಹೇಳಿರತಕ್ಕಂತಹ ಒಂದು ಮಾತೇನು ಅಂತ ಕೇಳಿದ್ರೆ, ಅಹಂ ಭಕ್ತೈಕವಶ್ಯ, ನನಗೆ ನಾನು ವಶನಾಗ್ತೇನೆ. ನಾನು ಯಾವುದಕ್ಕೆ ವಶನಾಗ್ತೇನೆ ಅಂತ ಕೇಳಿದರೆ ನಾನು ನಿಮ್ಮ ಯಾವುದಕ್ಕೂ ಕೂಡ ವಶನಾಗೋದಿಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ನನ್ನನ್ನು ಒಲಿಸ್ತಾರೋ, ಯಾರು ನನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ನಾನು ಒಲಿತೇನೆ ಅಂತ ಎಂಬುದಾಗಿ ಅಂತಹವರ ಯೋಗಕ್ಷೇಮಂ ವಹಾಮ್ಯಂ, ಅಂಥವರ ಯೋಗವನ್ನು ಅಂತಹವರ ಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿರತಕ್ಕಂತಹ ರೂಪ ಅದು ಕೃಷ್ಣ ರೂಪ. ಇನ್ನು ಯೋಗಕ್ಷೇಮ ಅಂತ ಹೇಳಿದರೆ ಅಪ್ರಾಪ್ತಸ್ಯ ಅಪ್ರಾಪ್ತಿ ಪ್ರಾಪ್ತೇ ಪರಿಲಕ್ಷಣಂ. ನಮಗೆ ಎಲ್ಲ ಹೇಗಿದೆ ಅಂತ ಕೇಳಿದರೆ ಕೆಲವು ಸಂದರ್ಭದಲ್ಲಿ ಯೋಗ ಇರ್ತದೆ, ಕ್ಷೇಮ ಇರುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಕ್ಷೇಮ ಇರ್ತದೆ, ಯೋಗ ಇರುವುದಿಲ್ಲ. ಅಪ್ರಾಪ್ತಸ್ಯ ಪ್ರಾಪ್ತಿ, ನಮಗೆ ಯಾವುದಿಲ್ಲವೋ ಅದು ನಮಗೆ ಬರಬೇಕು. ಅಪ್ರಾಪ್ತವಾಗಿರತಕ್ಕಂತಹದ್ದು ನಮಗೆ ಪ್ರಾಪ್ತಿಯಾಗಬೇಕು. ಅದು ಯೋಗ ಅಂತ ಹೇಳ್ತಾರೆ. ಯಾವುದು ನಮ್ಮಲ್ಲಿ ಇಲ್ಲ ಅದು ನಮಗೆ ಬರಬೇಕು. ನಮ್ಮಲ್ಲಿ ಯಾವುದಿಲ್ಲ, ನಮ್ಮಲ್ಲಿ ಜ್ಞಾನ ಇಲ್ಲ, ನಮ್ಮಲ್ಲಿ ಅಹಂಭಾವ ಇದೆ, ಆ ಅಹಂಭಾವ ಹೋಗಬೇಕು. ಮುಖ್ಯವಾಗಿ ನಾವು ಯಾವುದನ್ನು ಕೇಳಬೇಕು, ನಮಗೆ ಜ್ಞಾನವನ್ನು ಕೇಳಬೇಕು. ಆ ಜ್ಞಾನವನ್ನು ಕೇಳಬೇಕು ಅಂತ ಹೇಳಿದರೆ ಆ ಜ್ಞಾನ ಬಂತು ಸರಿ, ಕೆಲವು ಸಂದರ್ಭದಲ್ಲಿ ಸಂಪತ್ತು ಬಂತು, ಲೌಕಿಕವಾಗಿ ಇರತಕ್ಕಂತಹ ದೃಷ್ಟಾಂತವನ್ನು ನೋಡುವುದಾದರೆ ಸಂಪತ್ತು ಬಂತು ಅಂತ ಇಟ್ಟುಕೊಳ್ಳುವ. ಸಂಪತ್ತು ಬಂದ ಸಂಪತ್ತು ಹಾಗೆ ಹೊರಟು ಹೋದರೆ, ಯಾವುದೋ ಒಂದು ನಿಮಿತ್ತವಾಗಿ ಖರ್ಚಾಗಿ ಹೋದರೆ ಕ್ಷೇಮ ಇಲ್ಲ. ಯೋಗ ಉಂಟು, ಕ್ಷೇಮ ಇಲ್ಲ, ಅನುಭವಿಸತಕ್ಕಂತಹ ಕ್ಷೇಮ ಇಲ್ಲ. ಈ ಎರಡೂ ಕೂಡ ಬೇಕು ಅಂತ ಹೇಳಿದರೆ ಭಗವಂತ ಯೋಗ ಕ್ಷೇಮ ಈ ಎರಡೂ ಕೂಡ ನಮಗಿರಬೇಕು. ನಾವು ಮುಖ್ಯವಾಗಿ ನಮಗೆ ಕೇಳುವಂತಹದ್ದೇನು, ನಮಗೆ ಸಂಪತ್ತು ನಮಗಿದೆ, ನಮಗೆ ಏನೋ ಒಂದು ಸಂಪತ್ತು, ಇಷ್ಟು ದೊಡ್ಡ ಸಂಪತ್ತನ್ನು, ಈ ದೇಹವೆಂಬ ಸಂಪತ್ತನ್ನು ಕೊಟ್ಟಿದ್ದಾನೆ, ಎಲ್ಲ ಇಂದ್ರಿಯ ಸಂಪತ್ತನ್ನು ಕೊಟ್ಟಿದ್ದಾನೆ. ಇಂದ್ರಿಯ ಸಂಪತ್ತಿಗಿಂತ ಬೇರೆಯಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಬೇಡ. ಇದೇ ವಾದಿರಾಜರು ಸ್ಮರಕೃಷ್ಣಂ ಭಜಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ಅಂತ ಹೇಳಿಕೊಂಡು ಭಗವಂತನನ್ನು
ಕೊಂಡಾಡಿರ್ತಕ್ಕಂತಹ ಒಂದು ಇದು, ನೀನು ಬೇರೆ ಏನನ್ನೂ ಮಾಡಬೇಡ. ಇಂದ್ರಿಯಗಳಿಗೆ ಅವರು ಹೇಳ್ತಾರೆ ಸ್ಮರ ಕೃಷ್ಣಂ ಭಜ ಹರಿಂ ಶ್ರಯ ವಿಷ್ಣುಂ ಅಂತ ಹೇಳಿಕೊಂಡು ಆ ರೀತಿಯಾಗಿ ನಾವು ಮನಸ್ಸಿಗೆ ನಮ್ಮನ್ನು ಹೇಳಿಕೊಡಬೇಕು ಅಂತ ಹೇಳಿಕೊಂಡು ಆ ವಾದಿರಾಜರು ಹೇಳಿರತಕ್ಕಂತಹದ್ದು. ಅದೇ ರೀತಿಯಾಗಿ ನಾವು ದೇವರಿಂದ ಏನು ಕೇಳಬೇಕು ಅಂತ ಕೇಳಿದ್ರೆ, ಪ್ರೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡಿದೆವು ಅಂತ ಹೇಳಿದ್ರೆ ಅಂತಹ ಸ್ತೋತ್ರಕ್ಕೆ ಭಗವಂತ ವಶನಾಗ್ತಾನೆ. ನಮ್ಮ ಸ್ತೋತ್ರವನ್ನು, ನಮ್ಮ ಏನು ಸಂಕಷ್ಟಗಳಿದೆ, ನಮಗೆ ಸಂಕಷ್ಟಗಳನ್ನು ಹೇಳಿಕೊಳ್ಳಬೇಕು ಅಂತ ಅರ್ಥ ಅಲ್ಲ. ನಾವು ಸಂಕಷ್ಟಗಳನ್ನು ಹೇಳಿಕೊಳ್ಳಬೇಕು. ನಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡಾಗ ಭಗವಂತ ಅದಕ್ಕೆ ಆಗಿರತಕ್ಕಂತಹ ಒಂದು ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ವಾದಿರಾಜರು ಕೂಡ ಇಲ್ಲಿ ಅವನನ್ನು ಅಂತಹ ಆ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಭಗವಂತನ ಇನ್ನು ಮುಂದೆ ನಾನು ಕೃಷ್ಣನ ನಿನ್ನದೇ ರೂಪವಾಗಿರತಕ್ಕಂಥ ಕೃಷ್ಣನ ಅದ್ಭುತವಾಗಿರತಕ್ಕಂತಹ ಲೀಲೆಯನ್ನು ಹೇಳಲಿಕ್ಕಿದ್ದೇನೆ ಅಂತ ಹೇಳಿಕೊಂಡು ಆ ಹಯಗ್ರೀವ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಅವರಿಗೆ ಸಹಜವಾಗಿ ಲಕ್ಷ್ಮೀದೇವಿಯನ್ನು ಕೂಡ ಸ್ತೋತ್ರ ಮಾಡ್ತಾರೆ. ಅಂತಹ ಅವರು ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಶಂಭಾತ್ತೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಂತ ಹೇಳಿಕೊಂಡು ಆ ರುಕ್ಮಿಣಿ ತಮ್ಮ ಗ್ರಂಥದಲ್ಲಿ ರುಕ್ಮಿಣೀಶ ವಿಜಯ ಅಂತ ಹೇಳಿಕೊಂಡು ಈ ಗ್ರಂಥಕ್ಕೆ ತಾವು ನಾಮಕರಣವನ್ನು ಮಾಡಿದ್ದಾರೆ. ರುಕ್ಮಿಣೀಶ ವಿಜಯ, ರುಕ್ಮಿಣಿಯ ಪತಿಯಾಗಿರ್ತಕ್ಕಂತಹ ಕೃಷ್ಣನ ವಿಜಯ. ಭಗವಂತನಿಗೆ ವಿಜಯ ಏನು? ನಾವು ಹೇಳಿದ ಭಗವಂತನಿಗೆ ವಿಜಯ ಬರಬೇಕಾ? ಭಗವಂತನಿಗೆ ನಾವು ಹೇಳಿದ್ರಿಂದ ವಿಜಯ ಆಗಬೇಕು ಅಂತಿಲ್ಲ, ನಮಗೆ ವಿಜಯ ಆಗಬೇಕಲ್ವ. ನಮಗೆ ನಮ್ಮಲ್ಲಿ ನಾವು ಏನಾದರೂ ಕೂಡ ಕರ್ಮವನ್ನು ಆರಂಭ ಮಾಡಿ ತನ್ಮೂಲಕವಾಗಿ ನಮ್ಮ ಇದಕ್ಕೋಸ್ಕರವಾಗಿ ನಮಗೆ ವಿಜಯ ಪ್ರಾಪ್ತಿಯಾಗಬೇಕು ಅಂತಿದ್ದರಿಂದಾಗಿ ನಾವು ಭಗವಂತನ ವಿಜಯ ಅಂತ ಹೇಳಿಕೊಂಡು ಉಪಾಸನೆ ಮಾಡಬೇಕು. ಅಂತಹ ಆ ಲಕ್ಷ್ಮೀದೇವಿಯನ್ನು ಶಂಭಾದ್ದೇಹಿ ಭಗವಂತನನ್ನು ಎಲ್ಲ ದೇವತೆಗಳು ಸೇವೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ರುದ್ರಾದಿಗಳು, ಶೇಷ ಎಲ್ಲ ಗರುಡ, ಶೇಷ, ರುದ್ರ ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು ಸೇವಿಸ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿಯನ್ನು ನಮಸ್ಕರಿಸ್ತೇನೆ ಅಂತ ಹೇಳಿಕೊಂಡು ತಾವು ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದ ನಂತರ ತದನಂತರದಲ್ಲಿ ಆ ವಾದಿರಾಜರು ಹೇಳ್ತಾರೆ ಹೇಗೆ ಅಂತ ಕೇಳಿದರೆ, ಒಂದು ಸಣ್ಣ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯ ಗಂಧಂ ಪ್ರಾಣಸ್ಥ ಸಂಗ್ರಹ್ಯ ವಿಹತ್ವಮೀಷ್ಟೇ ಸೋಹಂ ತದೀಯಾಗಮ ವಿಸ್ಮೃತಂ ತದ್ವಾಣೀಮುಖಂ ವಾಸಯಿತು ವೃಣೋಮಿ. ಭಗವಂತನ ನಮಗೆ ಭಗವಂತನ ಪರಿಚಯ ಆಗಬೇಕು ಅಂತ ಹೇಳಿದ್ರೆ, ಭಗವಂತನ ಪರಿಚಯ ಆಗಲಿಕ್ಕೆ ಹೇಗೆ ಸಾಧ್ಯ? ಭಗವಂತನನ್ನು ಕಂಡಿರತಕ್ಕಂತಹ ಜಾರಿಗಳು ಬೇಕು ನನಗೆ. ಹೇಗೆ ಅಂತ ಕೇಳಿದ್ರೆ, ಈಗ ಒಂದು ಗಂಧ, ಹೂವಿನಲ್ಲಿ ಗಂಧ ಇದೆ, ಪರಿಮಳ ಇದೆ. ಆ ಪರಿಮಳ ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಗೊತ್ತಾಗುವಂತಹದ್ದು? ಅದಕ್ಕೆ ಆ ಗಾಳಿಯ ಸಂಪರ್ಕವಾದಾಗ, ಆ ವಾಯುದೇವರ ಸಂಪರ್ಕದಿಂದಾಗಿ ಆ ಪುಷ್ಪದಲ್ಲಿರತಕ್ಕಂತಹ ಸುವಾಸನೆ ಅದು ನಮಗೆ ಬರುವಂತಹದ್ದು. ಅದೇ ರೀತಿಯಾಗಿ ನಮಗೆ ಭಗವಂತನನ್ನು ಕಾಣಬೇಕು, ಭಗವಂತನನ್ನು ನೋಡಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹದ್ದು ಶಾಸ್ತ್ರಗಳು. ಆ ಶಾಸ್ತ್ರಗಳು ಯಾರಿಂದ? ಭಗವಂತನ ಸೇವಕರಾಗಿರ್ತಕ್ಕಂತಹ ವಾಯುದೇವರು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈಗ ಆಗಲೇ ಹೇಳಿದ ಹಾಗೆ ಒಂದು ದೃಷ್ಟಾಂತ. ಈಗ ಯಾರು ಆ ಗಾಳಿಯ ಜೊತೆಗಿರತಕ್ಕಂತಹ ಗಾಳಿಯ ಸಂಪರ್ಕದಲ್ಲಿ ಯಾರು ಇರ್ತಾನೋ, ಆ ಗಾಳಿಯ ಜೊತೆಗೆ ಬಂದಿರತಕ್ಕಂತಹ ಸುವಾಸನೆ ಅದು ಆ ವ್ಯಕ್ತಿಗೆ ಅದು ಜ್ಞಾನ ಬರ್ತದೆ. ಆ
ಆ ಸುವಾಸನೆಯ ಜ್ಞಾನ ಬರ್ತದೆ. ಅದೇ ರೀತಿಯಾಗಿ ನಾವು ಭಗವಂತನ ಕಡೆಗೆ ಭಗವಂತನ ಜ್ಞಾನ ಬರಬೇಕು ಅಂತ ಹೇಳಿದರೆ ನಾವು ಶಾಸ್ತ್ರಗಳಿಗೆ ನಮ್ಮ ಮುಖವನ್ನು ಮಾಡಬೇಕು. ಶಾಸ್ತ್ರಗಳಿಗೆ ನಮ್ಮ ಮುಖವನ್ನು ಮಾಡಬೇಕು ಅಂತ ಹೇಳಿದರೆ ಶಾಸ್ತ್ರವನ್ನು ಎದುರುಗಡೆ ಇಟ್ಟುಕೊಳ್ಳೋದು, ತನ್ಮೂಲಕವಾಗಿ ನಾವು ಅಭಿಮುಖವಾಗಿದ್ದುಕೊಂಡು ನಮಗೆ ಜ್ಞಾನ ಬರ್ತದಲ್ವಾ ಅಂತ ಹೇಳಿದ್ರೆ ಹಾಗಲ್ಲ. ಆ ಶಾಸ್ತ್ರಗಳ ಚಿಂತನೆ ಎದುರುಗಡೆಗೆ ವೇದ ಪುಸ್ತಕವೋ ಅಥವಾ ಪುರಾಣಗಳು, ಮಹಾಭಾರತವೋ, ಭಾಗವತವೋ ಇತ್ಯಾದಿ ಗ್ರಂಥಗಳನ್ನು ಇಟ್ಟುಕೊಂಡು ತನ್ಮೂಲಕವಾಗಿ ನಮಗೆ ಜ್ಞಾನ ಬರಲಿ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಅದರಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡಬೇಕು. ಪ್ರವೃತ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡುವಂತಹ ಒಂದು ಶ್ರವಣವನ್ನು ಮಾಡಬೇಕು. ಮುಖ್ಯವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಒತ್ತು ಕೊಟ್ಟು ಹೇಳಿದ್ದೆ ಅಂತ ಕೇಳಿದ್ರೆ ಶ್ರವಣ. ನಮಗೆ ಶ್ರವಣ ಮಾಡ್ತಾನೇ ಇರ್ತೇವೆ. ಶ್ರವಣ ಮಾಡಿದ್ದು ಒಂದು ಸಲ ನಾವು ಭಗವತ್ ಕೇಳಿದೆವು, ಒಂದು ಸಲ ರಾಮಾಯಣ ಕೇಳಿದೆವು, ಮಹಾಭಾರತ ಕೇಳಿದೆವು, ಅಥವಾ ಇನ್ನಿತರ ಯಾವುದೋ ಪುರಾಣವನ್ನು ಕೇಳಿದೆವು, ಸಾಕಲ್ವ? ಮತ್ತೆ 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 ಯಾಕೆ ಬೇಕು? ಬೇಕಾಗಿಲ್ಲಲ್ವ? ಒಂದು ಸಲ ಕೇಳಿ ಆಯಿತು. ಒಂದು ಸಲ ಕೇಳಿ ಆದಮೇಲೆ ಮತ್ತೆ ಪುನಃ ಅದೇ ಭಗವಂತ, ಅದೇ ಪುರಾಣ, ಅದೇ ಭಾಗವತ, ಅದೇ ರೀತಿಯಾಗಿರತಕ್ಕಂಥದ್ದು ಯಾಕೆ ಬೇಕಲ್ವ ಅಂತ ಕೇಳಿದರೆ ಆ ರೀತಿಯಾಗಿರ್ತಕ್ಕಂತಹ ತಾತ್ಸಾರ ಭಾವನೆಯನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಸಹಜವಾಗಿರತಕ್ಕಂತಹದ್ದು ಈ ಕಾಮಕ್ರೋಧಾದಿಗಳು ನಮ್ಮನ್ನು ಎಷ್ಟು ನಾವು ಬೇಡ 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 ಅಂತ ಹೇಳಿದ್ರೂ ಕೂಡ ಮತ್ತಷ್ಟು ನಮ್ಮನ್ನು ಆವರಿಸಿಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇರುವಂತಹದ್ದು ಆ ಕಾಮಕ್ರೋಧಾದಿಗಳು. ಒಂದು ಸಲ ನಾವು ಕೇಳಿದೆವು, ಶಾಸ್ತ್ರದ ಶ್ರವಣ ಮಾಡಿದೆವು ಅಥವಾ ಇನ್ನಿತರ ಯಾವುದನ್ನು ಕೇಳಿದೆವು ಅಂತ ಹೇಳಿದ್ರೆ ಮತ್ತೆ ಯಾಕೆ ಬೇಕಿದೆಲ್ಲ? ಮತ್ತೆ ಬೇಡ, ಶಾಸ್ತ್ರಗಳೇ ಇಲ್ಲ. ಒಂದು ಸಲ ಕೇಳಿ ಆದಮೇಲೆ ನಾವು ಅಂತಹ ಜ್ಞಾನಿಗಳಾಗಿದ್ದರೆ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಈ ಒಂದು ಅರಿಷಡ್ ವೈರಿಗಳು ನಮ್ಮ ಮೇಲೆ ಯಾವತ್ತೂ ದಾಳಿ ಮಾಡ್ತಲೇ ಇರ್ತವೆ. ಆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇದು ನಮ್ಮನ್ನು ಬಿಟ್ಟು ಹೋಗುವಂತಹದ್ದೇ ಇಲ್ಲ. ಮನಸ್ಸು, ಮುಖ್ಯವಾಗಿ ಮನಸ್ಸು, ಇದು ಅಂತೂ ಭಗವಂತನ ಬಿಟ್ಟು ಮತ್ತೆಲ್ಲ ಕಡೆಗಳಿರ್ತದೆ. ಇದು ಮುಖ್ಯವಾಗಿ ನಾವು ಇದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಶಾಸ್ತ್ರಗಳಿಂದ ಶ್ರವಣ ಮಾಡ್ತಾ ಇರುವಾಗ ಏನಾಗ್ತದೆ? ಶಾಸ್ತ್ರಗಳಿಂದ ಭಗವಂತನ ಉತ್ಕೃಷ್ಟವಾಗಿರತಕ್ಕಂತಹ ಗುಣಗಳ ಪರಿಚಯವಾಗ್ತದೆ. ಭಗವಂತನ ಒಂದು ಗುಣ ನಮಗೆ ಪರಿಚಯ ಆಯಿತು, ಸರಿ, ಈ ಒಂದು ಗುಣ ಆಯ್ತಲ್ವ, ಮುಂದೆ ಮತ್ತೊಂದು ಗುಣ. ಹೀಗೆ ನಮಗೇನು ಲಕ್ಷ್ಮೀದೇವಿಯಂತೆ, ಬ್ರಹ್ಮಾದಿಗಳಂತೆ, ರುದ್ರಾದಿಗಳಂತೆ ನಾವೇನು ಅವರ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ರೂಪದಿಂದಾಗಿಯೂ ಕೂಡ ಭಗವಂತನ ಒಂದೊಂದು ಗುಣಗಳ ಪರಿಚಯವಾದರೂ ಆಯ್ತಲ್ವ. ನಾಕಾದೂರಾಜನಂದ ಸದ್ಗುಣಾನ್. ಇಲ್ಲಿ ಲಕ್ಷ್ಮೀದೇವಿ ಭಗವಂತನ ಕಾಲ ಬೆರಳಿನಲ್ಲಿರತಕ್ಕಂತಹ ಒಂದು ಅಂಗುಷ್ಟದಲ್ಲಿರತಕ್ಕಂತಹ ಗುಣಗಳನ್ನು ಲೆಕ್ಕ ಮಾಡ್ತಾ ಇದ್ದಾಳಂತೆ. ಲಕ್ಷ್ಮೀದೇವಿಯೇ ಭಗವಂತನ ಅಂಗುಷ್ಟದಲ್ಲಿರತಕ್ಕಂತಹ ಗುಣಗಳನ್ನು ಲೆಕ್ಕ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅಪರಿಮಿತ ಗುಣಗಳ ಸಮೂಹ, ಅನಂತ ಗುಣಗಳಿಂದ ವ್ಯಾಪ್ತನಾಗಿರತಕ್ಕಂತಹ ಭಗವಂತನನ್ನು ಇನ್ನೇನು ಕೊಂಡಾಡುವಂತಹದ್ದು ಏನಾಗಿದೆ? ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಹೇಳುವಂತಹದ್ದು ಏನು ಅಂತ ಕೇಳಿದ್ರೆ, ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ, ನಮ್ಮ ಪಾತ್ರೆಗೆ ಅನುಸಾರವಾಗಿ, ಪಾತ್ರೆ ಪೂರ್ಣ, ಎಲ್ಲವೂ ಪೂರ್ಣವೇ. ಅದನ್ನು ಆ ಪೂರ್ಣತೆ ಹೇಗೆ ಅಂತ ಕೇಳಿದರೆ ಆಯಾಯ ಮಟ್ಟಕ್ಕೆ ನಾವು ಪೂರ್ಣತೆಯನ್ನು ಕಂಡುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಮುಖ್ಯ ಇದನ್ನು ಬೇಕು ಅಂತ ಹೇಳಿದರೆ ಇದನ್ನು ಮಾಡುವಂತಹ ವಿಧಾನ ಯಾವುದು ಅಂತ ಕೇಳಿದರೆ ಶ್ರವಣ ಮಾಡಿ 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 ಆ ಒಳಗಿರತಕ್ಕಂತಹ ಏನು ಅಂತಃಕರಣ ಇದೆ ಅದು ಶುದ್ಧವಾಗಬೇಕು. ಆ ಶುದ್ಧವಾಗಿರತಕ್ಕಂತಹ ಆ ಅಂತಃಕರಣದಲ್ಲಿ ಭಗವಂತನನ್ನ, ಶಾಸ್ತ್ರವನ್ನು ಯಾರು ಅಭಿಮುಖನಾಗ್ತಾನೋ, ನಾವು ಎಲ್ಲಿಗೆ ಅಭಿಮುಖವಾಗಬೇಕು? ನಾವು ಶಾಸ್ತ್ರಗಳಿಗೆ ಅಭಿಮುಖವಾಗಬೇಕು, ವೇದಕ್ಕೆ ಅಭಿಮುಖವಾಗಬೇಕು, ನಾವು ಪುರಾಣಗಳಿಗೆ ಅಭಿಮುಖವಾಗಬೇಕು. ನಾವು ಅದನ್ನು ಬಿಟ್ಟು ಈ ಸಂಸಾರದಲ್ಲಿ ಇದರಲ್ಲಿ ನಾವು ಅಭಿಮುಖರಾಗಿ ಇದರಲ್ಲಿ ನಮ್ಮ ಅಭಿನಿವೇಶವನ್ನು ಇಟ್ಟುಕೊಂಡಿದ್ದೇವೆ. ನಮಗೆ ಯಾವುದು ಅತ್ಯಂತ ಬೇಕಾಗಿರತಕ್ಕಂಥದ್ದು ಅಂತ ಕೇಳಿದ್ರೆ ನಮಗೆ ಇದೆ.
ನಾವು ಎಷ್ಟು ಹೇಳಿದರೂ ಕೂಡ ನಮ್ಮನ್ನು ಬಿಟ್ಟು ಹೋಗದೇ ಇರತಕ್ಕಂಥದ್ದು ಈ ಸಂಸಾರ. ಹೇಳ್ಬೋದಷ್ಟೇ ಸಂಸಾರವನ್ನು ಬಿಡಬೇಕು ಅಂತ ಹೇಳಿದಷ್ಟು ಸುಲಭದಲ್ಲಿ ಸಂಸಾರವನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಮಾಯೆ. ಭಗವಂತನು ನಮ್ಮನ್ನು ಈ ರೀತಿಯಾಗಿ ಮಾಯಾರೂಪನಾಗಿ ತಾನು ಆವರಿಸಿ ನಮ್ಮನ್ನು ಈ ರೀತಿಯಾಗಿ ಮಾಡಿಸ್ತಾನೆ. ಅದಕ್ಕೋಸ್ಕರವಾಗಿ ಶಾಸ್ತ್ರಗಳನ್ನು ಇನ್ನಷ್ಟು ನಾವು ಅಧ್ಯಯನ ಮಾಡಿ ತನ್ಮೂಲಕವಾಗಿ ನಾವು ಶಾಸ್ತ್ರವನ್ನು ನೋಡಿದೆವು ಅಂತ ಹೇಳಿದರೆ ಆ ಒಳಗೆ ನಮಗೆ ಭಗವಂತ ಕಾಣಿಸಿಕೊಳ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ಹರೇ ಕಥಾ ಶಂಸದೆ ವಾದಿರಾಜರು ಇದು ಹೇಳಿದ್ರು. ಈಗ ಯಾರ ಕಥೆ ಅಂತ ಹೇಳಿಲ್ಲ, ಅದಕ್ಕೆ ವಾದಿರಾಜರೇ ಹೇಳ್ತಾರೆ, ಹರೇ ಕಥಾ, ನಾನು ನನ್ನ ಕೀರ್ತನೆಯನ್ನು ಹೇಳ್ತಾ ಇಲ್ಲ, ನನಗೆ ನನ್ನ ದೊಡ್ಡಸ್ತಿಕೆ, ನಾನು ದೊಡ್ಡವನು ಅಂತ ಹೇಳಿಕೊಂಡು ನನ್ನ ಕೀರ್ತನೆಯನ್ನು ಹೇಳಲಿಕ್ಕೆ ಹೊರಟವನಲ್ಲ. ಮತ್ತೇನು ಮಾಡ್ತೇನೆ ಅಂತ ಕೇಳಿದ್ರೆ, ಮುನೀಶ ವಾಗೀಶ ಸುತಸ್ಸರಮ್ಯ ಹರೇ ಕಥಾ ಶಂಸತಿ ವಾದಿರಾಜರು ಹೇಳ್ತಾರೆ, ನಾನು ಭಗವಂತನ ಆ ಒಂದು ಕಥೆಯನ್ನು ನಾನು ಈ ರುಕ್ಮಿಣೀಶ ವಿಜಯದಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ. ಅದನ್ನು ನಿಮಗೆ ಉಣಬಡಿಸಲಿಕ್ಕೆ ಹೊರಟಿದ್ದೇನೆ. ಭಗವಂತನ ಒಂದೊಂದು ಗುಣಗಳು, ಒಂದೊಂದು ಕ್ರಿಯೆಗಳು, ಅವನ ಒಂದೊಂದು ಲೀಲೆಗಳು, ಕೃಷ್ಣಾವತಾರದಲ್ಲಂತೂ ಅವನ ಲೀಲೆಗಳನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಅದ್ಭುತ ಲೀಲೆಗಳನ್ನು ಭಗವಂತ ತೋರಿಸಿದ್ದಾನೆ. ಅಂತಹ ಕೃಷ್ಣನ ಆ ಲೀಲೆಯನ್ನು ತಾನು ಹೇಳಲಿಕ್ಕಿದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ. ಇನ್ನು ನಾನು ಹೇಳ್ತೇನೆ ಅಂತ ಹೇಳುವಂತಹದ್ದಲ್ಲ, ಮತ್ತೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಅಹಂಕಾರವಾಗ್ತದೆ. ಮತ್ತೆ ನಾನು ಯಾರಿಂದ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನಾನು ನನ್ನ ಗುರುಗಳ ಗುರುಗಳ ಅನುಗ್ರಹದಿಂದಾಗಿ, ವಾಗೀಶ ತೀರ್ಥರ ಅನುಗ್ರಹದಿಂದಾಗಿ ನಾನು ಈ ಒಂದು ಕಥೆಯನ್ನು ಹೇಳಲಿಕ್ಕಿದ್ದೇನೆ ಅಂತ ಹೇಳಿಕೊಂಡು ತಾವು ವಾಸ್ತವಿಕವಾಗಿ ತಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳಿಲ್ಲ. ಆದರೂ ಕೂಡ ಆ ಗುರುಗಳಿಗೆ ಅದೇ ರೀತಿಯಾಗಿ ಭಗವಂತನಿಗೆ, ಲಕ್ಷ್ಮೀದೇವಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಸ್ತುತಿಗಳನ್ನು, ನಮಸ್ಕಾರವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಮುಂದೆ ಭಗವಂತನ ಚರಿತ್ರೆಯನ್ನು ಹೇಳ್ತೇನೆ ಅಂತ ಹೇಳಿಕೊಂಡು ವಾದಿರಾಜರು ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದಲೀಲ ಕವಿಕಂಠಮಾಲ. ಅಪಂಡಿತೇನಾಪಿ ಅವರು ಆಗಲೇ ಹೇಳಿದರೆ, ನಾನು ಪಂಡಿತನಲ್ಲ, ನಾನು ಪಂಡಿತನಲ್ಲ, ಆದರೂ ಕೂಡ ಭಗವಂತನ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿಕೊಂಡು ಹೇಳ್ತಾರೆ. ವಾದಿರಾಜರು ರುಜುಗಳು, ಭಾವಿ ಸಮೀರರು, ಇನ್ನು ಮುಂದೆ ಆ ವಾಯು ಪದವಿಯನ್ನು ಅಲಂಕರಿಸತಕ್ಕಂಥವರು. ಅಂತಹ ವಾದಿರಾಜರೇ ನಾನು ಪಂಡಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕಿಂಚಿತ್ತು ಏನೋ ಒಂದು ಸ್ವಲ್ಪ ಅಧ್ಯಯನ ಮಾಡಿ, ಏನೋ ನಮಗೆ ಸ್ವಲ್ಪ ತಿಳ್ಕೊಂಡ ತಕ್ಷಣ ನಾನು ತಿಳ್ಕೊಂಡಿದ್ದೇನೆ, ನನ್ನನ್ನು ಬಿಟ್ಟು ಇನ್ನೊಬ್ಬರು ಇಲ್ಲ ಅಂತ ಹೇಳಿಕೊಂಡು ನಮ್ಮ ಮೇಲೆ ಒಂದು ಗರ್ವ ಬಂದು ಬಿಡ್ತದೆ. ಆದರೆ ಯಾರೂ ಕೂಡ ನಮಗಿಂತ ಉತ್ತಮರಾಗಿರತಕ್ಕಂಥವ್ರು ಯಾರೂ ಕೂಡ ವಾದಿರಾಜರು, ವ್ಯಾಸರಾಜರು, ಪದ್ಮನಾಭ ತೀರ್ಥರು ಅವರೆಲ್ಲೂ ಕೂಡ ತಮ್ಮ ಪಾಂಡಿತ್ಯ ಪ್ರದರ್ಶನವನ್ನು ಮಾಡುವುದಕ್ಕೋಸ್ಕರವಾಗಿ, ನಾನು ಪಂಡಿತ ಅದಕ್ಕೋಸ್ಕರವಾಗಿ ತಾನು ಈ ಗ್ರಂಥವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲೂ ಕೂಡ ಯಾರೋ ಜ್ಞಾನಿಗಳು ಕೂಡ ಹೇಳಿಲ್ಲ. ನಾನು ತುಂಬ ಅಲ್ಪಜ್ಞಾನಿ, ಭಗವಂತನ ವಿಷಯದಲ್ಲಿ ನಾನು ಅಲ್ಪಜ್ಞಾನಿ ಅಂತ ಹೇಳಿಕೊಂಡು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡೇ ತಾವು ಗ್ರಂಥದ ರಚನೆಯನ್ನು ಮಾಡಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಇದನ್ನು ಈ ಉತ್ತಮವಾಗಿರತಕ್ಕಂತಹ ಹಾರವನ್ನು ನಾನು ಒಂದು ಹಾರವನ್ನು ಮಾಡ್ತಾ ಇದ್ದೇನೆ. ಈ ಹಾರದಲ್ಲಿ ಹೇಗೆ ಅಂತ ಕೇಳಿದರೆ, ಒಂದು ಒಳ್ಳೆಯ ಮಣಿ, ಒಂದು ಹಾರವನ್ನು ಮಾಡಿದಾಗ ಅದರ ಒಂದು ಮಧ್ಯದಲ್ಲಿ ಒಂದು ಒಳ್ಳೆಯ ದಪ್ಪವಾಗಿರತಕ್ಕಂತಹ ಮಣಿಯನ್ನು ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತ ಕೇಳಿದ್ರೆ, ಆ ಮಣಿಗೆ ಅದು ಶೋಭೆ ಅಂತ.
ಅದೇ ರೀತಿಯಾಗಿ ನಾನು ಈ ಒಂದು ಹಾರವನ್ನು ಮಾಡ್ತಾ ಇದ್ದೇನೆ. ಇದು ಯಾರ್ದು ಅಂತ ಕೇಳಿದ್ರೆ ಭಗವಂತನ ಗುಣಗಳು, ಅದು ಇದಕ್ಕೆ ಶೋಭಾಯಮಾನವಾಗಿರ್ತಕ್ಕಂತಹದ್ದು. ಅದನ್ನು ನಾನು ಇದನ್ನು ಸಜ್ಜನರು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿಕೊಂಡು ತಾವು ಈ ಗ್ರಂಥವನ್ನು ರಚನೆ ಮಾಡ್ತೇನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ನಾವು ಅಪಂಡಿತೇನಾಪಿ ಅಂತ ಹೇಳಿದಾಗ ಅಪಂಡಿತ ಅಂತ ಹೇಳಿದಕ್ಕೆ ಆ ರೀತಿಯಾಗಿ ಮಾಡಬೇಕು ಅಂತಿಲ್ಲ. ಅಪಂಡಿತ ಅಂತ ಶಬ್ದಕ್ಕೆ ಅಕಯ ಪ್ರವಿಸಂಭೋಮ ಸಕಾರೋ ವಿಷ್ಣುವಾಚಕ ಅಂತ ಏಕಾಕ್ಷರ ಕೋಶದಲ್ಲಿ ಹೇಳ್ತಾರೆ. ಅ ಕ ಪ್ರ ವಿ ಈ ರೀತಿಯಾಗಿ ಏಕಾಕ್ಷರವನ್ನು ಹೇಳಿದಾಗ ಅದು ಭಗವಂತನನ್ನ ಹೇಳ್ತಾರೆ. ಅ ಇತಿ ಬ್ರಹ್ಮ ಕ ಇತಿ ಬ್ರಹ್ಮ ಅಂತ ಹೇಳಿಕೊಂಡು ಭಗವಂತನನ್ನ ಏಕಾಕ್ಷರದಿಂದ ಹೇಳ್ತಾರೆ. ಇನ್ನೂ ಬೇಡ, ಇನ್ನು ಅಕಾರದಿಂದ ಭಗವಂತನ ವರ್ಣಮಾಲೆಯಲ್ಲಿ ನಾವು ಹೇಳುವಾಗ ಭಗವಂತನನ್ನ ಅಜ ಅಂತ ಒಂದು ರೂಪ ಉಂಟು. ಅಜ ಅಂತ ಹೇಳಿದರೆ ನ ಜಾಯತೆ ತ್ಯಜಃ ಅಂತ, ಭಗವಂತನಿಗೆ ಹುಟ್ಟಿಲ್ಲ. ಅಂತಹ ಅಜನಾಗಿರತಕ್ಕಂತಹ ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದೇನೆ. ಅಜನಾಗಿರತಕ್ಕಂತಹ ಆ ಭಗವಂತನ ವಿಷಯ ಇದು ಅಂತ ಹೇಳಿಕೊಂಡು ಇದನ್ನು ನಾವು ಅರ್ಥ ಮಾಡಿದೆವು ಅಂತ ಹೇಳಿದರೆ ಆವಾಗ ಅಪಂಡಿತೇನಾಪಿ ಅಂತ ಹೇಳಿದಾಗ ವಾದಿರಾಜನಿಗೆ ಅಜ್ಞಾನ ಇದೆ ಅಥವಾ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕಾದಂತಹ ಪ್ರಸಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ಅಂತಹ ವಾದಿರಾಜರು ಈ ಗ್ರಂಥವನ್ನು ತಾನು ರಚನೆ ಮಾಡ್ತೇನೆ ಅಂತ ಹೇಳಿಕೊಂಡು ಆ ಮಾಲೆಯಲ್ಲಿ ಹೇಗೆ ಆ ಒಂದು ದೊಡ್ಡದಾಗಿರತಕ್ಕಂತಹ ಮಣಿ ಶೋಭಿಸದೋ ಅದೇ ರೀತಿಯಾಗಿ ಈ ಭಗವಂತನ ಈ ಗ್ರಂಥವನ್ನು, ಭಗವಂತನ ಲೀಲೆಗಳನ್ನು ಹೇಳಿರತಕ್ಕಂಥ ಈ ಗ್ರಂಥವನ್ನು ಸಜ್ಜನರು ಸ್ವೀಕಾರ ಮಾಡಬೇಕು ಅಂತ ಹೇಳಿಕೊಂಡು ತಾವು ಹೇಳಿಕೊಂಡು ತದನಂತರದಲ್ಲಿ ಇದರಲ್ಲಿ ದೋಷಗಳು ಅವರಿಗೆ ದೋಷ ಇಲ್ಲ, ಆದರೂ ಕೂಡ ಆ ದೋಷಗಳು ಅದು ನನ್ನದು ಅಂತ ಹೇಳಿಕೊಂಡು ಆ ಗ್ರಂಥಗಳಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಜ್ಞಾನಿಗಳು ಹೇಳ್ತಾರೆ. ದೋಷಗಳು ಅದೆಲ್ಲವೂ ಕೂಡ ನನ್ನದು, ಒಳ್ಳೆಯದಾಗಿರತಕ್ಕಂಥದ್ದು ಎಲ್ಲವೂ ಕೂಡ ಆ ನಾರಾಯಣ ಪಂಡಿತಾಚಾರ್ಯ, ತ್ರಿವಿಕ್ರಮ ಪಂಡಿತಾಚಾರ್ಯ ಎಲ್ಲರೂ ಕೂಡ ತಮ್ಮ ಗ್ರಂಥದಲ್ಲಿ ತಾವು ಹೇಳುವಾಗ ಎಲ್ಲೂ ಕೂಡ ದೋಷವು ಅದು ಭಗವಂತನದ್ದು ಅಂತ ಹೇಳಿಲ್ಲ. ಮತ್ತು ದೋಷಗಳೆಲ್ಲವೂ ಕೂಡ ನನ್ನದ್ದಾಗಿರತಕ್ಕಂತಹದ್ದು, ಅದರಲ್ಲಿರತಕ್ಕಂತಹ ಆ ಒಳ್ಳೆಯ ತಿರುಳು ಏನಿದೆ ಅದು ಭಗವಂತನದ್ದು ಅಂತ ಹೇಳಿಕೊಂಡು ತಮ್ಮ ಪೂರ್ಣವಾಗಿರತಕ್ಕಂತಹ ಧನ್ಯತಾಭಾವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದೇ ರೀತಿಯಾಗಿ ವಾದಿರಾಜರು ತಮ್ಮ ಈ ಗ್ರಂಥದಲ್ಲಿ ಆರಂಭವನ್ನು ಆ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ ಈ ಏನು ತನ್ನ ಭಗವಂತನ ಕಥೆಯನ್ನು ಇನ್ನು ಮುಂದೆ ಹೇಳಲಿಕ್ಕೆ ಹೊರಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಅಸಂಖ್ಯ ಪಾಪಾಚಲ ಕೋಟಿ ಭಾಜಾನ್ ನಿತೇ ಸುತಾನಾಂ ಅಸಮಾಗತೇಯಂ ಅಸಂಖ್ಯ ಭಾರಾದ ಸರ್ವಗಾತ್ರಿ ಜಗಾಮಧಾತ್ರಿ ಶರಣಂ ವಿರಿಂಚಂ. ಭಗವಂತನನ್ನ ಭೂಮಿದೇವಿ ಭಗವಂತನನ್ನು ಹೋಗಿ ಶರಣು ಹೊಂತಾಳಂತೆ. ಯಾಕೆ ಶರಣು ಹೊಂತಾಳೆ ಅಂತ ಕೇಳಿದರೆ, ಅಸಂಖ್ಯ ಭಾರ, ಆ ಭಾರವನ್ನು ತಡ್ಕೊಳ್ಳಿಕ್ಕಾಗಿಲ್ಲ. ಯಾವ ಭಾರ ಅಂತ ಕೇಳಿದರೆ, ಇದೇ ಸುತಾನ ದ್ವಿತೀಯ ಮಕ್ಕಳಾಗಿರತಕ್ಕಂತಹ ಭಾರವನ್ನು, ನಿತ್ಯಾದ ದಾನವಾಹ, ದ್ವಿತೀಯಲ್ಲಿ ಹುಟ್ಟಿರತಕ್ಕಂತಹವರು ಯಾರು ಅಂತ ಕೇಳಿದರೆ ಆ ದಾನವರು, ರಾಕ್ಷಸರು. ಅವರು ದ್ವಿತೀಯ ಸುತರು, ದ್ವಿತೀಯ ಮಕ್ಕಳು. ಅಂತಹ ಆ ದ್ವಿತೀಯ ಮಕ್ಕಳ ಭಾರದಿಂದಾಗಿ ಭೂಮಿದೇವಿ ಅವಳು ಅಳ್ತಾ ಇದ್ದಾಳೆ ಅಂತ ಎಂಬುದಾಗಿ ಹೇಳ್ತಾರೆ. ಅವಳು ಅಸಂಖ್ಯ ಭಾರಾದ ಸರ್ವಗಾತ್ರಿ. ನಾವು ನಿತ್ಯದಲ್ಲೂ ಕೂಡ ಭೂಮಿದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸಮುದ್ರ ವಸನೇ ದೇವಿ, ಪರ್ವತ ಸ್ತನಮಂಡಿತೆ, ವಿಷ್ಣುವತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಕೊಂಡು ನಾವು ನಿತ್ಯದಲ್ಲಿಯೂ ಕೂಡ ಭೂಮಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ, ನಿತ್ಯದಲ್ಲಿಯೂ ಕೂಡ ಆ ಭೂಮಿ ದೇವಿಯನ್ನು ನಾವು ಒತ್ತು ಅವಳ ಮೇಲೆ ನಾವು ಒಂದು ರೀತಿಯಾಗಿ
ನಾವು ಕೂಡ ಒಂದು ರೀತಿಯಾಗಿ ಭಾರವಾಗಿದ್ದೇವೆ. ಆದರೆ ನಮಗೆ ಆ ಭೂಮಿ ದೇವಿಯನ್ನು ಮರೆತು ಒಂದು ರೀತಿಯಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೆಲ್ಲ ರೀತಿಯಾಗಿ ಪ್ರಾಕೃತಿಕವಾಗಿ ನಾವು ಒಂದು ರೀತಿಯಾಗಿ ಈಗಿನ ರೀತಿಯನ್ನು ನೋಡಬೇಕು ಅಂತ ಹೇಳಿದರೆ ಪ್ರಾಕೃತಿಕವಾಗಿಯೂ ಕೂಡ ಆ ಭೂಮಿ ದೇವಿಯ ಮೇಲೆ ತುಂಬ ಅನಾಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಆಗಿನ ಕಾಲಕ್ಕೆ ದೈತ್ಯರು ಹೇಗೋ ಈಗಿನ ಕಾಲಕ್ಕೆ ನಾವೇ ಒಂದು ರೀತಿಯಾಗಿ ದೈತ್ಯರ ರೀತಿಯಲ್ಲಿ ಆ ಭೂಮಿ ದೇವಿಯ ಮೇಲೆ ನಮ್ಮ ಪರಾಕ್ರಮವನ್ನು ತೋರಿಸ್ತಾ ಇದ್ದೇವೆ. ಅಂತಹ ಆ ಭೂಮಿ ದೇವಿಯಲ್ಲಿ ಆ ನಮ್ಮ ಹಿರಿಯರು ನಮಗೆ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಚಿಂತನೆ ಏನು ಅಂತ ಕೇಳಿದರೆ, ನೀವು ನಿತ್ಯದಲ್ಲೂ ಎದ್ದೇಳ್ತೀರಲ್ವ, ಎದ್ದೇಳುವಾಗ ಎದ್ದು ಆ ಭೂಮಿ ದೇವಿಗೆ ಎದ್ದು ನಾವು ಆ ಭೂಮಿಯಲ್ಲೇ ನಾವು ಮಲಗಿರ್ತೇವೆ. ಅಂತಹ ಆ ಭೂಮಿ ದೇವಿಯಲ್ಲಿ ಮಲಗಿ ಇನ್ನೇನು ನಮ್ಮ ಕಾಲನ್ನು ಇಡಬೇಕು ಅಂತಹ ಸಂದರ್ಭದಲ್ಲಿ ಒಂದು ಕ್ಷಣ ಆ ಭೂಮಿ ದೇವಿಗೆ ಆ ಭಗವಂತನ ಶ್ರೀದೇವಿ ಭೂದೇವಿ ಸಹಿತನಾಗಿರ್ತಕ್ಕಂತಹ ಭಗವಂತ ಆ ಭೂಮಿ ದೇವಿಯಲ್ಲಿ ಒಂದು ಕ್ಷಣದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕಾಲನ್ನು ಇಟ್ಟುವೆ ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ನಮ್ಮ ಪಾಪಗಳಾಗಲಿ ಅಥವಾ ನಾವು ಮಾಡತಕ್ಕಂತಹ ದೋಷಗಳು ಅದು ಸ್ವಲ್ಪವಾದರೂ ಕೂಡ ಅದು ಪರಿಮಾರ್ಜನೆ ಆಗಿದೆ. ಇಲ್ಲಿಯೂ ಕೂಡ ದೈತ್ಯರ ಹೊರೆ ಸಹಜವಾಗಿ ನಮಗೂ ಕೂಡ ಕೆಲವು ಸಂದರ್ಭದಲ್ಲಿ ಹೊರೆ ಅಂತ ಅನಿಸಿಕೊಳ್ತದೆ. ಯಾವಾಗ ಹೊರೆ ಅಂತ ಅನಿಸಿಕೊಳ್ತದೆ ಅಂತ ಕೇಳಿದ್ರೆ ಎಲ್ಲ ನಾವು ಬೇಡವಾಗಿರ್ತಕ್ಕಂಥದ್ದು ನಮ್ಮಲ್ಲಿದ್ದಾಗ ಅದು ಹೊರೆ ಅಂತ ಅನಿಸಿಕೊಳ್ತದೆ. ಅದೇ ರೀತಿಯಾಗಿ ನಮಗೂ ಈ ಭೂಮಿ ದೇವಿಯಲ್ಲಿ ಆ ದೈತ್ಯರ ಪರಾಕ್ರಮ ಅದು ಮೀರಿದಾಗ ಆ ಭೂಮಿ ದೇವಿ ಹೋಗಿ ಜಗಾಮಧಾತ್ರಿ ಶರಣಂ ವಿರಿಂಚಂ ಅವಳು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾಳಂತೆ. ಸಹಜವಾಗಿ ಆ ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮನನ್ನು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಬ್ರಹ್ಮದೇವರು ಭಗವಂತನ ಕೂಸು, ಮಗನಿಗೆ ತುಂಬ ಹತ್ತಿರ, ತಂದೆ ಮಗನಿಗೆ ತುಂಬ ಹತ್ತಿರದ. ಅದಕ್ಕೋಸ್ಕರವಾಗಿ ಆ ಭೂಮಿ ದೇವಿ ಹೋಗಿ ಆ ಬ್ರಹ್ಮದೇವರನ್ನು ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ ಅಲ್ಲಿ ಇದನ್ನು ಹೇಳ್ತಾರಂತೆ, ಆ ಭಗವಂತ ಕೃಷ್ಣಾವತಾರದಲ್ಲಿ ಹುಟ್ಟಿದ್ದೇನೆ ಅಂತ ಕೇಳಿದ್ರೆ ದೈತ್ಯಾನ ನಿಧನಾಯ ಚ. ನಾವು ಕೃಷ್ಣಾಷ್ಟಮಿ ದಿವಸ ಅರ್ಘ್ಯವನ್ನು ನೀಡುವಾಗ ಆ ದೈತ್ಯಾನ ನಿಧನಾಯ ಚ ಅಂತ ಭಗವಂತ ಅವತಾರ ಮಾಡಿದ ಅಂತ ಹೇಳಿದರೆ ಅಲ್ಲಿ ಮತ್ತೆ ದೈತ್ಯರಿಗೆ ಉಳಿಗಾಲ ಇಲ್ಲ ಅಂತ ನಿಶ್ಚಿತ. ಅದರ ಆ ಭೂಮಿಯಲ್ಲಿರ್ತಕ್ಕಂತಹ ಸಜ್ಜನರ ಏಳಿಗೆಗೋಸ್ಕರವಾಗಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಎಂಬಂತಹ ಮುಖ್ಯವಾಗಿರ್ತಕ್ಕಂತಹ ದೃಷ್ಟಿಯಿಂದಾಗಿ ಕೃಷ್ಣಾವತಾರ ಆಗಿರತಕ್ಕಂತಹದ್ದು. ಅಂತಹ ಕೃಷ್ಣಾವತಾರದಲ್ಲಿ ನಾವು ಅರ್ಘ್ಯವನ್ನು ಅಷ್ಟಮಿ ದಿವಸ ಅರ್ಘ್ಯವನ್ನು ನೀಡುವಾಗಲೂ ಕೂಡ ನಾವು ಅರ್ಘ್ಯವನ್ನು ನೀಡುತ್ತೇವೆ. ಇಲ್ಲಿಯೂ ಕೂಡ ಆ ಭೂಮಿ ದೇವಿ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಇಲ್ಲಿ ತದನಂತರದಲ್ಲಿ ಒಂದು ವಿಶೇಷಣವನ್ನು ಹೇಳ್ತಾರೆ. ಮುಕುಂದ ವಿದ್ವೇಷಿ ಬರೇಣ ಭಿನ್ನ ಬಭೋವಸ ಶಾಂತಿಯುತಾಪಿ ಖಿನ್ನ ತಥಾಹಿ ಲೋಕೆ ಅತಿನಿಂದಕೇಭ್ಯ ಪತಿವ್ರತಾನ ಅಪರಕ್ವಭಾರ ಅಂತ ಹೇಳಿಕೊಂಡು ಒಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಕ್ಷಮೆಯಾಧರಿತ್ರಿ ಅಂತ ನಾವು ತಾಯಿಯನ್ನು ಯಾರಿಗೆ ಹೋಲಿಸ್ತೇವೆ ಅಂತ ಹೇಳಿದ್ರೆ ಭೂಮಿ ದೇವಿಗೆ ಧರಿತ್ರಿ, ಕ್ಷಮೆಯ ಧರಿತ್ರಿ. ಕ್ಷಮೆ ಅವಳ ಕೊಡುವಷ್ಟು ಮತ್ತು ಯಾವತ್ತೂ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ ಹಾಗೇನೆ ನಾವು ಎಷ್ಟೆಲ್ಲ ಭೂಮಿಯಲ್ಲಿ ಅವಾಂತರಗಳನ್ನು ಮಾಡ್ತೇವೆಯೋ ಅದೆಲ್ಲವನ್ನೂ ಕೂಡ ಅವಳಿಗೆ ಹೇಳುವಂತಹದ್ದು ಭೂಮಿರ್ಜಲಾನಂದ ರಸ ವಿಶ್ವಂಭರಾಸ್ತಿರ ಧರಾಧರಿತ್ರಿ ಧರಣಿ ಚೋಣೀರ್ಜ ಕಾಶ್ಯಪೇಕ್ಷಿಣಿ ಸರ್ವಂ ಸಹ ಅಂತ ಭೂಮಿ ದೇವಿಗೆ ಇನ್ನೊಂದು ಹೆಸರು. ಸರ್ವಂ ಸಹ ತೀತೆ ಸರ್ವಂ ಸಹ, ಎಲ್ಲವನ್ನೂ ಸಹಿಸ್ತಾಳಂತೆ. ಎಲ್ಲವನ್ನೂ ಅಂತ ಹೇಳಿದ್ರೆ ಅದೇ ಈಗ ಆ ದೈತ್ಯರ ದೇವತೆಗಳ ನಮ್ಮಂತಹ ಪಾಮರರ ಸಜ್ಜನರ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ಸಹಿಸುವವಳು ಯಾರು ಅಂತ ಹೇಳಿದ್ರೆ ಆ ಭೂಮಿ ದೇವಿ. ಅಂತಹ ಭೂಮಿ ದೇವಿ ಈಗ ಪ್ರಶ್ನೆ ಏನು ಅಂತ ಕೇಳಿದರೆ ಭೂಮಿ ದೇವಿ ಎಲ್ಲವನ್ನು ಕ್ಷಮೆ ಅಲ್ವಾ
ಅವಳಿಗೆ ಈ ದೇವತೆಗಳು ಯಾಕೆ ದೈತ್ಯರು ಯಾಕೆ ಬಾರಾದರು? ದೇವತೆಗಳ ದೈತ್ಯರನ್ನು ಅವಳು ಸಹಿಸ್ಬೋದಿತ್ತಲ್ವ? ಅವಳದನ್ನು ಬಾರ ಅಂತ ಯಾಕಪ್ಪ ಹೇಳಬೇಕಿತ್ತು ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಾದಿರಾಜರು. ದೃಷ್ಟಾಂತ ಚೆನ್ನಾಗಿದೆ ಅವರದ್ದು. ಸಾಹಿ ಲೋಕೆ ಪತಿ ನಿಂದಕೇಭ್ಯ ಪತಿವ್ರತಾನ ಅಪರಕ್ವ ಭಾರ ಅಂತ. ಈಗ ದೈತ್ಯರು ಭೂಮಿಯಲ್ಲಿ ಇದ್ರೆ ಅವಳಿಗೆ ಭಾರ ಅಂತ ಅನಿಸ್ತಾ ಇಲ್ಲವಂತೆ. ಮತ್ತೇನು ಅಂತ ಕೇಳಿದ್ರೆ ಪತಿವ್ರತ ಸ್ತ್ರೀಗೆ ತನ್ನ ಗಂಡನನ್ನ ಯಾರು ನಿಂದನೆ ಮಾಡ್ತಾರೆಯೋ ಅವಳನ್ನು ಕಂಡ್ರೆ ಆಗುವುದಿಲ್ಲ. ಅವಳಿಗೆ ಸಹಜವಾಗಿ ಅವಳಿಗೆ ಏನು ಪತಿವ್ರತ ಸ್ತ್ರೀಗೆ ಅವಳ ಎದುರುಗಡೆಗೆ ತನ್ನ ಗಂಡನನ್ನು ನಿಂದನೆ ಮಾಡಿದರೆ ಯಾರಾದರೂ ಸಹಿಸಿಕೊಳ್ತಾರೋ? ಸಾಧ್ಯವೇ ಇಲ್ಲ, ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ವಾದಿರಾಜರು ಹೇಳುವಂತಹ ಶೈಲಿ ಅದು ತುಂಬ ಚೆನ್ನಾಗಿದೆ. ಅವಳು ದೈತ್ಯರು ಕೇವಲ ಭೂಮಿಯಲ್ಲಿ ಅವರ ಪಾಡಿಗೆ ಎದ್ದಿದ್ರೆ ಅವಳು ಸಹಿಸ್ತಾ ಇದ್ಲೋ ಏನೋ. ಆದರೆ ಅದೇನಾಯಿತು ಅಂತ ಕೇಳಿದ್ರೆ ಅವಳು ದೇವರನ್ನ ತನ್ನ ಗಂಡನನ್ನ ದ್ವೇಷಿಸ್ತಾ ಇದ್ಳು. ಅದಕ್ಕೋಸ್ಕರವಾಗಿ ಅವಳಿಗೆ ಅವರ ಮೇಲೆ ದೈತ್ಯರ ಮೇಲೆ ಕೋಪ ಅಂತ ಹೇಳಿಕೊಂಡು ಅವಳು ಅದಕ್ಕೋಸ್ಕರವಾಗಿ ಅವಳು ಬ್ರಹ್ಮದೇವರನ್ನ ಮೂಲಕ ಎದುರಾಗಿಟ್ಟುಕೊಂಡು ಅವಳು ಭಗವಂತನ ಕಡೆಗೆ ಹೋದ್ಲು ಎಂಬುದಾಗಿ ಹೇಳ್ತಾರೆ. ಇದು ವಾದಿರಾಜರ ಶೈಲಿ. ಅತ್ಯಂತ ಏನಾಗ್ತದೆ ಅಂತ ಹೇಳಿದ್ರೆ ಭಗವ ಸಾಕ್ ಶಾಂತಿಯುತ. ಅವಳು ತುಂಬ ಕಿನ್ನಳಾದಂತೆ. ಯಾಕೋಸ್ಕರ ಕಿನ್ನಳಾದ್ದು ಅಂತ ಕೇಳಿದ್ರೆ ಈ ದೈತ್ಯರು ಮಾಡತಕ್ಕಂತಹ ಉಪಟಳಗಳು, ಅದೇ ರೀತಿಯಾಗಿ ಅವರು ಮಾಡತಕ್ಕಂತಹ ಅನಾಚಾರಗಳು, ದುರಾಚಾರಗಳು, ಭಗವಂತನನ್ನ ದ್ವೇಷ ಮಾಡುವುದು ಒಂದು ರೀತಿಯಾಗಿ, ಮತ್ತೆ ದೇವತೆಗಳ ಮೇಲೆ ತಾವು ದಾಳಿ ಹಿಡಿದು ಮೇಲೆ ಭಗವಂತ ಯಾರನ್ನು ಬೇಕಾದರೂ ಕ್ಷಮಿಸ್ತಾನೆ. ಆದರೆ ತನ್ನ ಭಕ್ತರಿಗೆ ಅನನುಕೂಲವಾದಾಗ ಅಥವಾ ಭಗವಂತನ ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೋ ಅವಳು ಯಾವತ್ತೂ ಕೂಡ ಸಹಿಸೋದಿಲ್ಲ. ಅದಕ್ಕೋಸ್ಕರವಾಗಿ ಭೂಮಿ ದೇವಿ ಹೋಗಿ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿದ್ದು ಅಂತ ಹೇಳಿಕೊಂಡು ಈ ರೀತಿಯಾಗಿ ಒಂದು ಅದ್ಭುತವಾಗಿರತಕ್ಕಂತಹ ಚಿಂತನೆಯನ್ನ ವಾದಿರಾಜರು ನೀಡ್ತಾರೆ. ಸರಿ, ಹೇಗೆ ಹೋದ್ದು ಅಂತ ಕೇಳಿದ್ರೆ ಅದಕ್ಕೊಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ ಮುಂದೆ. ನಿಶಮ್ಯ ಗೋ ಬ್ರಾಹ್ಮಣ ಮುಖ್ಯ ಬಂಧು ಧ್ರುವಂ ಮುಕುಂದಂ ಶರಣಂ ವ್ರಜಂತಿ ಬಭೂವ ಗೋ ರೂಪಧರಾಧರಾಸ ತಮ್ ಆರ್ತ ಭಾರ ಅಪಹರಂತ ದೀನ. ಭಗವಂತ ಭೂಮಿದೇವಿ ಒಳ್ಳೆಯ ರೂಪವನ್ನು ತಾಳಿಕೊಂಡು ಹೋದಂತೆ. ಯಾವುದು ಅಂತ ಕೇಳಿದ್ರೆ ಗೋರೂಪ. ಯಾಕೋಸ್ಕರ ಗೋರೂಪ ಅಂತ ಹೇಳಿದ್ರೆ, ಗೋವು ಅಂತ ಹೇಳಿದ್ರೆ ಎರಡು ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಗೋವುಗಳು ಅಂತ ಹೇಳಿದ್ರೆ ಮಾತುಗಳು ಅಂತ ಅರ್ಥ. ಒಳ್ಳೆಯ ಮಾತುಗಳು ಯಾವ ಮಾತುಗಳು? ಒಳ್ಳೆಯ ಮಾತುಗಳು ಬೇರೆ ಯಾವ ಮಾತುಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವೇದ. ಆ ವೇದಕ್ಕಿಂತ ನಿರ್ದಿಷ್ಟವಾಗಿರತಕ್ಕಂತಹ ಮಾತುಗಳು ಇನ್ಯಾವುದೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನಿರ್ದಿಷ್ಟವಾಗಿರತಕ್ಕಂತಹ ಮಾತುಗಳು ಅದು ಗೋವು ಅಂದರೆ ವೇದ. ಇನ್ನೊಂದು ಗೋವು ಅಂತ ಹೇಳಿದ್ರೆ ಸಹಜವಾಗಿ ಆ ಒಂದು ಆಕಳು, ದನ, ಹಸು, ಈ ರೀತಿಯಾಗಿ ಅವಳು ಭಗವಂತನ ಬ್ರಹ್ಮದೇವರ ಕಡೆಗೆ ಹೋದ್ಲು ಅಂತ ಹೇಳ್ತಾರೆ. ಇನ್ನೊಂದು ಗೋವಿನ ರೂಪವನ್ನೇ ಅಂತ ತಳೆಕೊಂಡು ಹೋದ್ಲು ಅಂತ ಕೇಳಿದಾಗ ಅವಳಿಗೆ ಹೇಳ್ತಾರಂತೆ, ಸಹಜವಾಗಿ ಬಭೂವ ಗೋರೂಪಧರಾಸ, ಅವಳಿಗೆ ಬೇರೆ ರೂಪವನ್ನು ತಾಳಿಕೊಂಡು ಹೋಗ್ಬೋದಿತ್ತು. ಆದರೆ ಆ ರೂಪವನ್ನು ಬ್ರಾಹ್ಮಣ ರೂಪವೋ ಅಥವಾ ಇನ್ಯಾವುದೋ ರೂಪವನ್ನು ತಾಳಿಕೊಂಡು ಹೋಗುವುದಕ್ಕಿಂತ ಗೋವಿನ ರೂಪವನ್ನು ತಾಳಿಕೊಂಡು ಹೋದ್ ಯಾಕೆ ಅಂತ ಕೇಳಿದರೆ, ಕೆಲವು ಸಂದರ್ಭದಲ್ಲಿ ನಾವು ಕೂಡ ವ್ಯಾಘ್ರನಾಗುವ ಗೋಮುಖ ವ್ಯಾಘ್ರ ಅಂತ ಹೇಳ್ತೇವೆ. ಏನು, ನಮಗೆ ಎದುರುಗಡೆ ಒಂದು ಮುಖ ಇರ್ತದೆ ಅಥವಾ ಇನ್ನೊಂದು ರೀತಿಯಾಗಿ ಆ ಒಳಮುಖ ಒಂದು ರೀತಿಯಾಗಿರ್ತಕ್ಕಂಥದ್ದಿರ್ತದೆ. ಆದರೆ ಇಲ್ಲಿ ಆ ಗೋವು ಅದು ಯಾವತ್ತೂ ಕೂಡ ಸಹಜವಾಗಿ ಅದು ಸಾಧು ಸ್ವಭಾವ. ನೀವು ಅದಕ್ಕೆ ಯಾವುದೋ ಒಂದು ಹಿಂಸೆ ಕೊಟ್ಟು ಅದನ್ನು ವ್ಯಗ್ರಗೊಳಿಸಬೇಕೇ ಹೊರತು ಬೇರೆ ಇನ್ನಿತರ ನಾವು ಸಾಧು ಪ್ರಾಣಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ
ಎಲ್ಲರಿಗೆ ಹೇಳ್ತೇವೆ. ಗೋವು ಅದು ಸಾಕು ಪ್ರಾಣಿ, ಸಾಧು ಪ್ರಾಣಿ. ಅದಕ್ಕೋಸ್ಕರವಾಗಿ ಆ ಗೋವಿನ ರೂಪವನ್ನು ತಾಳಿಕೊಂಡು ಅವಳು ಆ ಬ್ರಹ್ಮದೇವರ ಬಳಿಗೆ ಹೋಗ್ತಾಳೆ ಅಂತ ಎಂಬುದಾಗಿ. ಇಲ್ಲಿ ಗೋರೂಪಧರ, ಅವಳು ಗೋಗುರುವಿನ ರೂಪವನ್ನು ತಾಳಿಕೊಂಡು ತಮ್ಮ ಅರ್ಥಭರ, ಆ ಅರ್ಥ ಒಂದು ರೀತಿಯಾಗಿ ತುಂಬ ಆರ್ತ ಧೀರರಾಗಿದ್ದಾಳೆ, ದುಃಖಿತರಾಗಿದ್ದಾಳೆ. ದೈತ್ಯರ ಆ ಭೂಮಿಯಲ್ಲಿರತಕ್ಕಂತಹ ಉಪಟಳವನ್ನು ಕಂಡು ಖಿನ್ನಳಾಗಿದ್ದಾಳೆ. ಇಂತಹ ಆ ಖಿನ್ನಳಾಗಿರತಕ್ಕಂಥವಳು ಗುರೂಪದರ ಆ ಭೂಮಿದೇವಿ ಆ ಬ್ರಹ್ಮದೇವರ ಬಳಿಗೆ ಹೋದ್ಲು ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ವಿರಿಂಚ ವೈರಿಂಚ ಮುಖಾಮರೇಶ ಸ್ವಪಾರತಂತ್ರ್ಯಂ ಭೂಮಿ ದರ್ಶಯಂತಹ ಹರಿಂಧನ ಕಾರ್ಯಕೃತೆ ಕಿರಣಂತಹ ಪುರಾ ನಿರೀಯು ಪ್ರತಿತಂ ಸ್ಮರಂತಹ ಹೇಳ್ತಾರೆ. ಆ ಬ್ರಹ್ಮದೇವರಲ್ಲಿ ಹೋಗಿ ತಾವು ಮೊರೆಯನ್ನು ಇಡ್ತಾ ಇದ್ದಾಳೆ. ಭೂಮಿಯಲ್ಲಿ ದೈತ್ಯರ ಕಾಟ ಅಧಿಕವಾಗಿದೆ ಅಂತ ಹೇಳಿಕೊಂಡು ಆ ಬ್ರಹ್ಮದೇವರಲ್ಲಿ ಹೋಗಿ ಹೇಳ್ತಾ ಇದ್ದಾಳಂತೆ. ಬ್ರಹ್ಮದೇವರು ಹೇಳ್ತಾಳಂತೆ, ನಾನು ಕೂಡ ಅಸ್ವತಂತ್ರ, ವೈರಿಂಚ ಮುಖಾಮರೇಶ ಸ್ವಪಾರತಂತ್ರ್ಯಂ. ಭಗವಂತ ಒಬ್ಬನೇ ಸ್ವತಂತ್ರ. ಅವನ ಸ್ವಾತಂತ್ರ್ಯವನ್ನು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಅವನು. ಇಲ್ಲದಿದ್ದರೆ ಕೆಲವು ಸಂದರ್ಭದಲ್ಲಿ ಅವನು ಈ ಸೃಷ್ಟಿಯಾದಿಗಳನ್ನು ಸ್ಥಿತಿ ಸಂಹಾರ ನಿಯಮ ಅಥವಾ ಇನ್ನಿತರ ಯಾವುದನ್ನು ಬೇರೆಯವರಿಗೆ ಕೊಟ್ಟದ್ದು ಕಂಡಿದೆ. ನಾವು ಹೇಳ್ಬೋದು, ಆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ, ಅಥವಾ ವಿಷ್ಣು ಸ್ಥಿತಿಯನ್ನು ಮಾಡ್ತಾನೆ, ರುದ್ರದೇವರು ಸಂಹಾರವನ್ನು ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ವಾಸ್ತವಿಕವಾದರೂ ಹೇಳಲಿಕ್ಕೆ ಬರ್ತದೆ. ಆದರೆ ಈ ಸ್ವಾತಂತ್ರ್ಯವನ್ನು ಮಾತ್ರ ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಅವನು. ಇಡೀ ಜಗತ್ತಿನ ಸ್ವತಂತ್ರ್ಯದ ಒಂದು ತನ್ನಲ್ಲಿ ಮಾತ್ರ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳ್ತಾರೆ, ನಾವು ಕೂಡ ಅಸ್ವತಂತ್ರರು, ನಾವು ಕೂಡ ನೀನು ಹೇಳಿರ್ತಕ್ಕಂಥ ವಿಷಯದಲ್ಲಿ ನಾವು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಅಂತ ಸ್ವಪಾರತಂತ್ರ್ಯಂ, ನಾವು ಕೂಡ ಅಸ್ವತಂತ್ರರಾಗಿದ್ದೇವೆ ಅಂತ ಹೇಳಿಕೊಂಡು ಹೇಳ್ತಾರೆ. ಮತ್ತೊಂದು ಏನು ಅಂತ ಕೇಳಿದ್ರೆ, ನಿನಗೀಗ ನೀನು ಬಂದಿದ್ಯಲ್ವಾ, ನೀನೀಗ ಯಾರ ಬಳಿಗೆ ಹೋಗಬೇಕು ಅಂತ ಕೇಳಿದ್ರೆ, ನೀನು ಹೋಗಬೇಕಾದ್ದು ಭಗವಂತ ನಿನ್ನ ಗಂಡನ ಬಳಿಗೆ ಹೋಗಬೇಕು. ಯಾಕೆ ಅಂತ ಕೇಳಿದ್ರೆ, ನಿನ್ನ ಈ ಸಮಸ್ಯೆಯನ್ನು ಅವರು ಬಿಟ್ಟು ಬೇರೆ ಯಾರೂ ಕೂಡ ನಿನ್ನ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಬ್ರಹ್ಮದೇವರೇ ಆ ದೈತ್ಯರಿಗೆ ವರವನ್ನು ಕೊಟ್ಟಿರ್ತಾರೆ, ರುದ್ರದೇವರು ಕೂಡ ಆ ದೈತ್ಯರಿಗೆ ವರವನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರವಾಗಿ ನಾವು ಕೂಡ ಕೆಲವು ಸಂದರ್ಭದಲ್ಲಿ ನಾವು ಆ ದೈತ್ಯರಿಗೆ ವರವನ್ನು ಕೊಟ್ಟು ನೀವು ಅಜಯನಾಗು ವಿಜಯಿಯಾಗು ಅಂತ ಹೇಳಿಕೊಂಡು ಈ ರೀತಿಯಾಗಿ ವರವನ್ನು ಕೊಟ್ಟಿರ್ತೇವೆ. ಅದಕ್ಕೋಸ್ಕರವಾಗಿ ನಿನ್ನ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಯಾರು ಸಮರ್ಥ ಅಂತ ಹೇಳಿದ್ರೆ ಅದು ಕೇವಲ ಭಗವಂತ ಮಾತ್ರ ಅಂತ ಹೇಳಿಕೊಂಡು ನಾವು ಕೂಡ ನಿನ್ನ ಜೊತೆಗೆ ಆ ಭಗವಂತನ ಬಳಿಗೆ ಹೋಗೋಣ ಅಂತ ಹೇಳಿಕೊಂಡು ಹೇಳ್ತಾರೆ. ಮತ್ತೆ ಹೇಗೆ ಹೋಗಬೇಕು ಅಂತ ಕೇಳಿದ್ರೆ, ಧರಾಕಾರ್ಯ ಕೃತೇ ಕೃಣಂತಹ, ನೀವೀಗ ಹೊರಟಿದ್ಯಲ್ವಾ ಭಗವಂತನ ಕಡೆಗೆ, ನಾವು ಕೂಡ ನಿನ್ನ ಜೊತೆಗೆ ಯಾಕೆಂದರೆ ನಾವು ಕೂಡ ಅವರಿಂದಾಗಿ ನಾವು ಕೂಡ ಉಪಟಳಕ್ಕೆ ಒಳಗಾಗಿದ್ದೇವೆ. ದೈತ್ಯರು ಮೊದಲಿಗೆ ಹೋಗುವುದು ಎಲ್ಲಿ ಅಂತ ಕೇಳಿದ್ರೆ ದೇವತೆಗಳ ಹತ್ರ ವರವನ್ನು ಕೇಳ್ತಾರೆ. ಇಂದ್ರನ ಹತ್ರನೋ ಅಥವಾ ಬ್ರಹ್ಮದೇವರ ಹತ್ರನೋ ರುದ್ರದೇವರ ಹತ್ರನೋ ಯಾವುದೋ ಒಂದು ಆ ವರವನ್ನು ಅಜೇಯತ್ವ ವರವನ್ನು ಕೇಳ್ತಾರೆ. ಅಜೇಯತ್ವ ವರವನ್ನು ತೆಗೆದುಕೊಂಡು ಹೋಗುವುದೆಲ್ಲಿಗೆ ಅಂತ ಕೇಳಿದ್ರೆ ಮೊದಲಿಗೆ ದಾಳಿ ಇಡುವುದು ದೇವಲೋಕಕ್ಕೇನೆ. ಅದಕ್ಕೋಸ್ಕರವಾಗಿ ನಾವು ಕೂಡ ಆ ದೈತ್ಯರ ಆ ಉಪಟಳದಿಂದ ನಾವು ಕೂಡ ಒಂದು ರೀತಿಯಾಗಿ ನಾವು ಉದ್ದಾಟವನ್ನು ಪಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಿನ್ನ ಜೊತೆಗೆ ನಾವು ಆ ದೇವರೇ ಆ ಭೂಮಿಯಲ್ಲಿರತಕ್ಕಂತಹ ಆ ಭಾರವನ್ನು ಇಳಿಸಬೇಕು ಅಂತ ಹೇಳಿಕೊಂಡು ನಿಮ್ಮ ಜೊತೆಗೆ ನಾನು ಕೂಡ ಬರ್ತೇನೆ ಅಂತ ಹೇಳಿಕೊಂಡು ಬ್ರಹ್ಮದೇವರು ಆ ಭೂಮಿ ದೇವಿಯ ಜೊತೆಗೆ ಹೊರಡ್ತಾರೆ. ತದನಂತರದಲ್ಲಿ
ಏನು ವಿಷಯ ಅಂತ ಎಂಬುದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಹರಿಪ್ರೀತ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಣಮಸ್ತು.